ಹಾಯ್ ಫ್ರೆಂಡ್ಸ್, ತಂಗಡಿ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಹಿಡಿದಲ್ಲಿ ಏನು ತಿಳ್ಕೊಬೇಕಂದ್ರೆ ಒಂದು ಕ್ಯಾಪ್ಕಟ್ದಲ್ಲಿ ನಾವು ವಿಡಿಯೋ ಎಡಿಟಿಂಗ್ ತಿಳ್ಕೊಳ್ಳೋಣ. ಸಿಂಪಲ್ ಆಗಿರುವಂಥ ಬೆಸ್ಟ್ ಎಡಿಟಿಂಗ್ ಐತಿ ಫ್ರೆಂಡ್ಸ್. ಫುಲ್ ಸಿಂಪಲ್ ಆಗೈತಿ. ಯಾರಿಗೆ ಬರೋದಲ್ಲ ಅವ್ರು ಖಂಡಿತವಾಗಿ ಎಡಿಟ್ ಮಾಡಕ್ಕೆ ಕಲ್ಕೋತಾರೆ ಫ್ರೆಂಡ್ಸ್. ಆ ರೇಂಜ್ ನಾನು ತಿಳಿಸ್ಕೊಡ್ತೀನಿ ಇವತ್ತು ಹಿಡಿದು ಬಂದುಬಿಟ್ಟು. ಈಗೇನು ಮಾಡ್ಕೊಳ್ಳೋಣ, ಜಸ್ಟ್ ಒಂದು ಡೆಮೋ ನೋಡ್ಕೊಳ್ಳೋಣ. ಡೆಮೋ ಆಲ್ರೆಡಿ ತಮ್ಮಲ್ಲಿ ಜಸ್ಟ್ ಫೋಟೋ ನೋಡ್ಕೊಂಡ್ರೆ ನಾನು ವಿಡಿಯೋನ ತೋರಿಸ್ಕೊಡ್ತೀನಿ ಯಾವ ರೀತಿ ಆಯ್ತು ಅಂತೇಳಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ನಮ್ಮ ಪ್ರೀತಿಗೆ ಇರುವುದಾಗ ಒಂದ ಜೋಡಾಗಿ ಈ ರೀತಿ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಅನ್ನೋದು ನಾನು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದು ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಫ್ರೆಂಡ್ಸ್, ನಾನು ಏನು ರಿಕ್ವೆಸ್ಟ್ ಅಂದರೆ ಫುಲ್ ವಿಡಿಯೋಸ್ ನೋಡ್ಕೊಂಡು ಚೆನ್ನಾಗಿ ಆಕೈತಿ. ಈ ರೀತಿ ನಾನು ಒಂದು ಇವನ್ ಮಾಡ್ಕೊಂಡೀನಿ. ಏನಂದ್ರೆ ಫ್ರೆಂಡ್ಸ್, ಇವಾಗ PNGಗಳು ಮಾಡ್ಕೊಂಡೀನಿ. ಈ PNGಗಳು ಯಾವ ರೀತಿ ಮಾಡ್ಕೊಳ್ಬೇಕಂತ ಆಲ್ರೆಡಿ ವಿಡಿಯೋಸ್ಗಳು ಮಾಡಿದ್ದೀನಿ. ಬಟ್ ಇನ್ನೂ ಮುಂದ್ಗಡೆ ಮಾಡ್ತೀನಿ. ಕಮೆಂಟ್ ಮಾಡಿ ಬ್ರದರ್ PNG ಎಡಿಟಿಂಗ್ ಅಂದರೆ ನಾನು PNG ಎಡಿಟಿಂಗ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ತಿಳಿಸ್ತೀನಿ. ಅಕ್ಷರ ಇಷ್ಟ ಬ್ಯಾಕ್ಗ್ರೌಂಡ್ ಇರೋಂಗಿಲ್ಲ, ಅಕ್ಷರ ಇಷ್ಟ ಎಡಿಟಿಂಗ್ ಮಾಡಿ ನಾವು ಅಕ್ಷರ ಇಷ್ಟ ಇಟ್ಕೊಳ್ಬೇಕಾಗೈತಿ. ಎಡಿಟಿಂಗ್ ಅನ್ನೋದು ಚೆನ್ನಾಗಿ ಆಕೈತಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಜೋಡಾಗಿ ಐತೆ, ಎಷ್ಟು ಚಂದ ಐತೆ ಫ್ರೆಂಡ್ಸ್. ಅದು ಫುಲ್ HD ಕ್ವಾಲಿಟಿಲಿ ಐತಿ. ಯಾವುದೇ ಥರ ಹೊಡೆಯಂಗಿಲ್ಲ ಫ್ರೆಂಡ್ಸ್. ಲವ್ ಐತೆ ಬರ್ದದ್ದು ಇಂಗ್ಲೀಷ್ ಯಾವುದೇ ಥರ ಹೊಡೆಯಂಗಿಲ್ಲ ಫ್ರೆಂಡ್ಸ್. ಈ ರೀತಿ ನಿಂತ ಸ್ಟಿಕರ್ಸ್ಗಳು ಎಲ್ಲಿ ಸಿಗ್ತಾವೆ ಅಂತ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು PNG ಕ್ರಿಯೇಟ್ ಮಾಡ್ತೀನಿ, ಕಮೆಂಟ್ ಮಾಡ್ರು ಮಾಡ್ತೀನಿ. ಈಗೇನು ಮಾಡೋಣ, ಜಸ್ಟ್ ವಿಡಿಯೋ ಎಡಿಟಿಂಗ್ ನೋಡ್ಕೊಳ್ಬೇಕಾಗೈತಿ. ನೋಡ್ಕೊಕ್ಕಿಂತ ಮುಂಚೆ ನೀವು ಡಮ್ ನೋಡ್ಕೊಂಡಾಯ್ತು, ಎಲ್ಲ ಆಯಿತು. ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಆ PNGಗಳು ತೊಗೊಂಡೇನೆ. ಮತ್ತು ಇನ್ನೂ ಒಂದು ಏನಂದ್ರೆ, ನಾನು PNGಗಳು ಇವನ್ನೆಲ್ಲ ಮಾಡ್ತಾ ನಾನು ಏನು ಮಾಡಿದ್ದೀನಿ, ಒಂದು ವಿಡಿಯೋಸ್ ಅನ್ನೋದು ಮಾಡಿದ್ದೀನಿ. ಯಾವ್ದು ವಿಡಿಯೋಸ್ ಅಂದ್ರೆ ಇಲ್ಲೊಂದು ವಿಡಿಯೋ ಮಾಡಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಾನು ಏನು ಮಾಡಿದ್ದೀನಿ, ಒಂದು ಅಭಿಪ್ರಾಯದಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿನಿ. ಯಾಕಂದ್ರೆ ಆ ಸಾಂಗ್ ಅನ್ನೋದು ನಾವು ಅಲ್ಲಿ ಯಾಡ್ ಮಾಡ್ಲಿಕ್ಕೆ ನಾವು ಹುಡುಕಾಡ್ಬೇಕಾಗೈತೆ. ಅದಕ್ಕೋಸ್ಕರ ನಾವು ವಿಡಿಯೋ ಮಾಡ್ಕೊಂಡ್ಬಂದ್ರೆ ದಡ್ನ ಹೋಗಿ ವಿಡಿಯೋ ಹಾಕೊಂಡು ವಿಡಿಯೋ ಟು MP3 ಹಾಕೈತೆ. ಅದು ಆಡಿಯೋಸ್ ಅನ್ನೋದು ಸಪ್ರೇಟ್ ಆಗಿ ಬರ್ತೈತೆ. ಅದನ್ನ ವಿಡಿಯೋ ಡಿಲೀಟ್ ಹೊಡ್ಕೊಂಡ್ಬಿಟ್ರೆ ಆಡಿಯೋ ಆಟ ಉಳಿತೈತಿ. ಅದನ್ನ ಯಾವ ರೀತಿ ನಾನು ಎಲ್ಲ ಕಂಪ್ಲೀಟ್ ಆಗಿ ತೀಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಜಸ್ಟ್ ನೋಡ್ಕೊಳ್ಳಿ, ಈಗ ಕ್ಯಾಪ್ಕಟ್ ಓಪನ್ ಮಾಡ್ಕೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ, ಇಟ್ಟು ದಿವಸ ಪಾಂಡಾ VPN ಇತ್ತು, ಅದನ್ನ ಏನು ಮಾಡಿ ಅನ್ಇನ್ಸ್ಟಾಲ್ ಮಾಡೋ ಟೈಮ್ದಾಗ, ಅಂದ್ರೆ ಅಪ್ಡೇಟ್ ಮಾಡೋ ಟೈಮ್ದಾಗ, ಅನ್ಇನ್ಸ್ಟಾಲ್ ಮಾಡೋ ಟೈಮ್ದಾಗ, ಒಂದು ಅನ್ಇನ್ಸ್ಟಾಲ್ ಆಗೋ ಟೈಮ್ದಾಗ ನಾನು ಏನು ಮಾಡ್ತೀನಿ, ಡಾಟಾ ಕ್ಲಿಯರ್ ಐತೆ ಕೊಡ್ಬಿಟ್ಟು ರೈಟ್ ಮಾರ್ಕ್ ಹಾಕಿಬಿಟ್ಟು ಡಾಟಾ ಉಳಿದ್ಬಿಡ್ತು. ಅದಕ್ಕೋಸ್ಕರ ಹೊಳೆ ಇನ್ಸ್ಟಾಲ್ ಆಗಲಿಲ್ಲ. ಅದಕ್ಕೋಸ್ಕರ ಸೂಪರ್ VPN ಐತೆ, ಪ್ಲೇಸ್ಟೋರ್ದಾಗ ಸಿಗ್ತೈತಿ. ತಗೊಳ್ಳಿ ಫ್ರೆಂಡ್ಸ್, ಸೂಪರ್ VPN ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಮೊಬೈಲ್ ಡಾಟಾ ಆನ್ ಇಟ್ಕೊಂಡು ಈ ರೀತಿ VPN ಅನ್ನೋದು ಈ ರೀತಿ ಓಪನ್ ಆಕೈತಿ. ನೋಡ್ಕೊಳ್ಳಿ, ಈ ರೀತಿ ಪೇಜ್ ಅನ್ನೋದು ಓಪನ್ ಆಕೈತಿ. ಇದು ಕ್ಯಾನ್ಸಲ್ ಐತೆ ಬಂದ್ಕೊಂಡು ನೋಡಿ, ಸೆಂಟ್ರ್ ಇದು ರೌಂಡ್ ಶೇಪ್ ಏನು ಕಾಣೈತೆ, ಕನೆಕ್ಟೆಡ್ ಐತೆ. ಕನೆಕ್ಟ್ ಇದೆ ಅಂತೇಳಿ ಆಪ್ಷನ್ ಐತೆ. ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಗ್ರೀನ್ ಕಲರ್ ಆಕೈತೆ. ಅದು ಗ್ರೀನ್ ಕಲರ್ ರೌಂಡ್ ಶೇಪ್, ಗ್ರೀನ್ ಕಲರ್ ಕನೆಕ್ಟೆಡ್ ಹಿಂಗ್ ಅದು ಕನೆಕ್ಟ್ ಅಂತೇಳಿ ಅಟ್ಟ ಐತದ. ಕನೆಕ್ಟೆಡ್ ಹಿಂಗ್ ಆಗಿ ಈ ರೀತಿ ಫೇಜ್ ಆಕೈತಿ. ಕನೆಕ್ಟೆಡ್ ಆಯ್ತದ. ಕನೆಕ್ಟೆಡ್ ಆದ್ಕೊಂಡು ನಾವು ಏನಾಕೈತಿ, ಹೊಳೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಇಲ್ಲಿ ನೋಟಿಫಿಕೇಶನ್ ಅಂತ ಬಂದೈತಿ, VPN ಕನೆಕ್ಟ್ ಆಗಿದ್ದು ಆಪ್ಷನ್ ಬಂದೈತಿ. ಇಲ್ಲಿ ಓದ್ತಿರ್ಕೊಂಡು ನಿತ್ರ ಪ್ಲೀಸ್ ಓದ್ತಿರ್ಕೊಂಡು ಇಲ್ಲೋದಲ್ಲ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ರನ್ ಆಗತ್ತಿಲ್ಲ, ಎಲ್ಲ ಗೊತ್ತಾಕೈತಿ ಫ್ರೆಂಡ್ಸ್. ಈ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಆನಂತರ ಕ್ಯಾಪ್ಕಟ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಓಪನ್ ಮಾಡ್ಕೊಂಡು ನಂತರ ನಮ್ಗೆ ಏನಾಕೈತಿ, ಈ ರೀತಿ ನಾವು ಎಡಿಟಿಂಗ್ ಮಾಡಿದಂತೂ ಅಷ್ಟು ಪೇಜ್ ಎಲ್ಲ ಬರ್ತೈತಿ. ನಾನು ಏನು ಮಾಡ್ತೀನಿ, ನಮ್ದು ಅದನ್ನ ವಿಡಿಯೋ ಮಾಡಿದ್ದಿಲ್ಲ, ಅದನ್ನ ಜಸ್ಟ್ ಪೇಜ್ ಅನ್ನೋದು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನೆಲ್ಲ ಕಂಪ್ಲೀಟ್ ಆಗಿ ತೀಸ್ಕೊಟ್ಟೇನೆ ನೋಡ್ಕೊಳ್ಳಿ. ಈ ರೀತಿ ಐತಿ. ನಾನು ಹೊಳ್ಳಿ ಬ್ಯಾಕ್ ನಿಮಗೆ ಹೊಸದನ್ನ ಕ್ರಿಯೇಟ್ ಮಾಡಿ ತೋರಿಸ್ಬೇಕಲ್ಲ, ಅದನ್ನೇನು ಮಾಡ್ತೀನಿ, ನಾನು ನ್ಯೂ ವಿಡಿಯೋ ಐತೇಳಿ ಆಪ್ಷನ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಏನು ವಿಡಿಯೋದು ಇವೇನು ಪ್ರಾಜೆಕ್ಟ್ ಅದಲ್ಲ, ಅದ್ರ ಮೇಲೆ ನಾನು ನ್ಯೂ ವಿಡಿಯೋ ಐತೇಳಿ ಆಪ್ಷನ್ ಐತಿ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಆದ ನಂತರ ಈ ರೀತಿ ಪೇಜ್ ಕೇಳ್ತೈತಿ. ಪೇಜ್ ಕೇಳಿದ್ಕೊಂಡು ನಾನು ಏನು ಮಾಡ್ತೀನಿ, ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ತೊಗೋಬೇಕಾಗೈತಿ. ಇದೊಂದು ವಿಡಿಯೋ ತೊಗೋತೀನಿ. ಆನಂತರ ನಮ್ಗೆ ಇನ್ನೂ ಒಂದು ವಿಡಿಯೋ ಬೇಕು ಅಂದ್ರೆ ಯಾವುದೋ ಒಂದು ಇಲ್ಲೊಂದು ಐತಿ ಫ್ರೆಂಡ್ಸ್, ತೋರಿಸ್ತೀನಿ. ಅದು ಎಲ್ಲಿದೆ ಅಂತ ನೋಡ್ತೀನಿ. ಇಲ್ಲೊಂದು ಐತಿ. ಇದೊಂದು ವಿಡಿಯೋ ತೊಗೊಂಡು ಇಲ್ಲಿ ತಳಗಡೆ ಬಲಗಡೆ ಸರ್ ತಾರ ತಗಡೆ ಏನೈತಿ, ಒಂದು ನೀಲಿ ಕಲರ್ ಬಾಕ್ಸ್ ಒಳಗಡೆ ADD 2 ಇದು ಸೆಲೆಕ್ಟ್ ಆಗಿರುತ್ತೆ ಆಪ್ಷನ್ ಐತಿ. ಅಲ್ಲಿ ಅದ್ರ ಮೇಲ್ಗಡೆ HD ಐತೆ, ಒಂದು ಟಿಕ್ ಮಾರ್ಕ್ ಹಾಕೋದು ಬರ್ತೈತಿ. ಬಲಗಡೆ ಸರ್ ತಾರ ತಗಡೆ ನೋಡ್ಕೊಳ್ಳಿ, ಟಿಕ್ ಮಾರ್ಕ್ ಹಾಕೋದು. ಟಿಕ್ ಮಾರ್ಕ್ ಹಾಕೊಂಡು ಯಾಡ್ ಮಾಡ್ಕೊಂಬಿಡಿ. ಇಲ್ಲಿ ಬಂದುಬಿಡ್ತಾವೆ. ಇಲ್ಲಿ ನೋಡ್ಕೊಳ್ಳಿ, ಇದು ಒನ್ನೇ ಲೇಯರ್ದಾಗ ಏನು ವಿಡಿಯೋ ಕುಂತೈತು, ಆ ವಿಡಿಯೋದು ಒಟ್ಟು ಮೂಟ್ ಮಾಡೋದು. ಅಂದ್ರೆ ಅದ್ರ ಆಡಿಯೋಸ್ ಇರ್ತಲ್ಲ, ಅಂದ್ರೆ ರೆಕಾರ್ಡಿಂಗ್ ಐತಲ್ಲ, ಅದೊಟ್ಟು ಮೂಟ್ ಮಾಡ್ಬೇಕಾರೆ ಇಲ್ಲಿ ನೋಡ್ಕೊಳ್ಳಿ. ಇದಷ್ಟು ಪೇಜ್ ಏನೈತಿ, ಅದು ರೆಕಾರ್ಡಿಂಗ್ ಒಂದು ಲೈನಿಂಗ್ ಐತಿ. ಆನಂತರ ಒಂದು ನ್ಯೂ ಐತೆ ಆಪ್ಷನ್ ಐತಿ, ಚಿತ್ರ ತೋರಿಸೋ ಸ್ಕ್ರೀನ್ ಒಳಗಡೆ ನೋಡ್ಕೊಳ್ಳಿ. ನ್ಯೂ ಐತೆ ಅಷ್ಟೇ ಕತ್ರಿ ಚಿತ್ರ ಐತಿ. ಅದ್ರ ಬಾಜುಕು ಒಂದು ವಾಲ್ಯೂಮ್ ಚಿತ್ರ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟಿಗೆ ಆ ವಾಲ್ಯೂಮ್ ಚಿತ್ರ ಮೂಟ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಒಟ್ಟು ಮೂಟ್ ಅದು ಆಯ್ತಲ್ಲ. ಇನ್ನೇನು ಮಾಡ್ಕೊಳ್ಳೋಣ, ಕೆಳಗಡೆ ನಾವು ಸಾಂಗ್ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲು ಸಾಂಗ್ ಆ್ಯಡ್ ಮಾಡ್ಕೋಕ್ಕಿಂತ ಮುಂಚೆ ನಾನು ಇಲ್ಲೇ ಆಡಿಯೋಸ್ ಮೇಲೆ ಹೋಗಿ ನಾನು ಇಲ್ಲೇ ತೊಗೊಳ್ಬೋದು. ನಾನೇನು ಮಾಡ್ತೀನಿ, ಇಲ್ಲಿ ತೊಗೋಕ್ಕಿಂತ ಇಲ್ಲಿ ನೋಡ್ಕೊಳ್ಳಿ, ಫುಲ್ ಈಜಿ ಟ್ರಿಕ್ಸ್ ತಿಳಿಸ್ಕೊಡ್ತೀನಿ ನಿಮ್ಗೆ. ನೋಡ್ಕೊಳ್ಳಿ, ಇಲ್ಲಿ ಈ ರೀತಿ ಪೇಜ್ ಬಂದ್ರೆ ನಾವು ಸಾಂಗ್ ಹಾಕೋದು ಬರ್ತೈತೆ ನೋಡ್ಕೊಳ್ಳಿ. ಕೆಳಗಡೆ ಇಲ್ಲಿ ನೋಡ್ಕೊಳ್ಳಿ, ನಾವು ಲೇಯರ್ ಹಾಕಿದ್ದಿಲ್ಲ ವಿಡಿಯೋನು, ಅದ್ರ ತಗಡೆನ ಯಾಡ್ ಅಂದ್ರೆ ಪ್ಲಸ್ ಯಾಡ್ ಆಡಿಯೋಸ್ ಅಂತೇಳಿ ಒಂದು ಆಪ್ಷನ್ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಇದೇ ರೀತಿ ಪೇಜ್ ಬರ್ತೈತಿ. ಇಲ್ಲಿ ಕೆಳಗಡೆ ಸಾಂಗ್ ಹಾಕೋದೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ನಿಮ್ಗೆ ಪೇಜ್ ಅದ ಬರುತ್ತೆ. ಕೆಳಗಡೆ ಎಫೆಕ್ಟ್ ಏನಲ್ಲ, ಇಲ್ಲಿ ಕೆಳಗಡೆ ಎಫೆಕ್ಟ್ ಒಳಗಡೆ ಫಸ್ಟ್ನೇ ಕತ್ರಿ ಐತೆ, ಅಂದ್ರೆ ಎಡಿಟ್ ಕತ್ರಿ ಐತೆ. ಅದ್ರ ಬಾಜುಕದ ಆಡಿಯೋಸ್ ಐತೆ, ಚಿತ್ರ ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರ್ತೈತಿ. ಇಲ್ಲಿ ಫೈಲ್ ಐತೆ ಕಾಣೈತೆ ಅನ್ಕೊಳ್ಳಿ ಫ್ರೆಂಡ್ಸ್, ಎಕ್ಸ್ಟ್ರಾಯ್ಟ್ ಫೈಲ್ ಐತೆ ಕಾಣೈತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಸಾಕು, ಈ ರೀತಿ ಪೇಜ್ ಬಂತು. ನಮ್ಮ ವಿಡಿಯೋ ಎಲ್ಲೈತಿ ನೋಡ್ಕೊಳ್ಬೇಕಾಗೈತೆ. ಆ ವಿಡಿಯೋ ಅಂದ್ರೆ ನಾನು ಅಭಿಪ್ರಾಯದಲ್ಲಿ ಮಾಡ್ಕೊಂಬಂದಿಲ್ಲ ಸಾಂಗ್ ಹಾಕಕ್ಕೆ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿ ಕೆಳಗಡೆ ಎಕ್ಸ್ಟ್ರಾಟ್ ಆ್ಯಂಡ್ ಎರಡು ಆಡಿಯೋ ಸೆಟ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಜಸ್ಟ್ ಆಡಿಯೋ ಸೆಟ್ ಬಂದು ಕುಂದಿರ್ತೈತಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಹಾಕೊಂಡಿರ್ತೀವಿ, ಬಟ್ ಆಡಿಯೋ ಸೆಟ್ ಬಂದು ಕ್ಲಿಕ್ ಹಿಂಗೆ ಸೆಲೆಕ್ಟ್ ಆಗೈತಿಲ್ಲ.
ಇಲ್ಲಿ ನೋಡ್ಕೊಳ್ಳಿ ಸಾಂಗ್ ಅನ್ನೊಂದು ಹಾಕೊಂಡಿವಿ, ಹಾಕೊಂಡು ಸಾಂಗ್ ಬಂದು ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗೋ ಸಾಂಗ್ ಮ್ಯಾಗ ಒಂದು ಸ್ವಲ್ಪ ಫಸ್ಟಿಗೆ ಗ್ಯಾಪ್ ಇದೆ. ಅದು ಆ ಗ್ಯಾಪ್ ಅನ್ನೋದು ಕರೆಕ್ಟಾಗಿ ಇಟ್ಕೋಬೇಕಾದ್ರೆ ಸಾಂಗ್ ಮ್ಯಾಗ ಹೋಗ್ತಿರ್ಕೊಳ್ಳಿ. ಸಾಂಗ್ ಲೇಯರ್ ಏನೈತಿ ಅದನ್ನ ಹೋಗ್ತಿರ್ಕೊಂಡಿತ್ತು. ಈ ಕಡೆ ಜಸ್ಟ್ ಸರ್ಸ್ಕೊಳ್ಳಿ, ಅಂತ ಸರ್ಸ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಬಂದು ಫಸ್ಟಿಗೆ ಕುಂದಿರ್ತೈತಿ. ಕುಂತ್ಕೊಂಡು ಅದು ಕರೆಕ್ಟಾಗಿ ನಾವು ಏನು ಮಾಡಬೇಕು ಕೇಳ್ಕೊತ ಹೋಗ್ಬೇಕನ್ನ. ನಾನು ಒಂದು ಸ್ವಲ್ಪ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊತೀನಿ. ಕನೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಇರ್ತೀನಿ. ಅದನ್ನ ಕನೆಕ್ಟ್ ಆಯಿತಾ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಅನ್ನೋದು ಚಲೋ ಅಂತಲೇ ನಾನು ಇಟ್ಟೇನೆ. ಇಲ್ಲಿ ಅಂದ್ರೆ ಕಂಟಕ ಹತ್ತೈತೆ ಇಲ್ಲಿ ತಕ ಆಯ್ತದ. ಇಲ್ಲಿ ತಕ ಇದ್ರೆ ಇದೇನು ಮಾಡ್ಕೊಳ್ಳಿ, ವಿಡಿಯೋಗೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿನಿ. ಕೆಳಗಡೆ ಸೈಡ್ ಎಫೆಕ್ಟ್ ಅಂದ್ರೆ ಫಸ್ಟ್ ನಿಂತರ ಮ್ಯಾಗ ಕಟ್ ಮಾಡ್ತೀನಿ. ನಾನು ವಿಡಿಯೋ ಕಟ್ ಆಯಿತು. ಕಟ್ ಹಾಕೊಂಡು ತೊಗೊಂಬಂದು ಎಳ್ಕೊಂಡು ನಾನು ಏನು ಮಾಡ್ತೀನಿ ಲಾಸ್ಟಿಗೆ ಇಟ್ಕೋತೀನಿ. ಲಾಸ್ಟಿಗೆ ಇಟ್ಕೊಂಡು ನಾನು ಏನು ಮಾಡ್ತೀನಿ, ಒಂದು ಹಿಂದಿಂದ ಹೋಗುವಂಥದ್ದು ಒಂದು ಏನಾಗ್ತೈತೆ ವಿಡಿಯೋ ಬೇಕಾಗ್ತೈತಿ. ಇಲ್ಲಿ ನೋಡ್ಕೊಳ್ಳಿ ಒಂದು ಸಾಂಗ್ ಇದೆ ಯಾವ ರೀತಿ ಐತೆ ಅಂತ. ತಿರುಗೋದಾಗ ಹೊಲ್ದ ಜೋಡಾಗಿ ತಿಳಿಯೈತೆ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ, ತಿರುಗೋದಾಗವಲ್ದ ಅಂತಲೇ ನಾನು ತಿರುಗೋದಾಗವಲ್ದ ಒಂದು ವಿಡಿಯೋ ಮಾಡೋದು ಇಟ್ಕೋತೀನಿ. ನಾನು ಹಿಂದಿಂದ ಹೋಗುವಂಥದ್ದು ಒಂದು ವಿಡಿಯೋ ಕಟ್ ಮಾಡ್ಕೋತೀನಿ. ನೋಡ್ಕೊಳ್ಳಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸೈಡು ಫಸ್ಟ್ನೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ತಗಡೆ ಅಲ್ಲಿ ಫಸ್ಟ್ ಯಾವ್ದು ಬೇಡ ಇರ್ತೈತೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಕೆಳಗಡೆ ಸೈಡು ಬರಗಡೆ ಸೈಡು ಡಿಲೀಟ್ ಆಪ್ಷನ್ ಕಾಣಾಯ್ತು ನೋಡ್ಕೊಳ್ಳಿ ತೋರಿಸೋದನ್ನ ಎಫೆಕ್ಟ್ ಒಳಗಡೆ. ಫಸ್ಟ್ನೇ ಹಿಡ್ಕೊಂಡು ಎಷ್ಟಿದ್ದು 1 2 3 4 5ನೇದು ಡಿಲೀಟ್ ಆಪ್ಷನ್ 5ನೇದು ಐತೆ. ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಿರುಗೋದಾಗವಲ್ದೈತೆ ಆಪ್ಷನ್ ಬಂತದ. ಬಂದ್ಕೊಂಡು ನಾನು ಏನೇನು ಮಾಡ್ತೀನಿ, ಇಲ್ಲಿ ನಾನು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ಯಾವ ರೀತಿ ಐತೆ ತೋರಿಸ್ತೀನಿ ನಾನು. ಇಲ್ಲೊಂದು ಫೋಟೋ, ಇಲ್ಲಿ ಹೆಚ್ಚು ಒಂದು ಫೋಟೋ ಯಾವ್ದು ಬೇಕೋ ಇಲ್ಲಿ ನೋಡ್ಕೊಳ್ಳಿ. ನಾನು ಸಾಂಗ್ ಕೇಳ್ತೀನಿ. ಕಂಟಕ ಹತ್ತೈತೆ ನಮ್ಮ ಪ್ರೀತಿಗೆ ಐತೆ. ಇಲ್ಲ ಬಲಗಡೆ ಸೈಡ್ ನನ್ನ ಒಂದು ಲೇಯರ್ ಹಾಕಿದಲ್ಲಿ ಹಿಂಬರಿಕೆ ಹೋಗುವಂಥದ್ದು ಒಂದು ಏನೋ ವಿಡಿಯೋ ಐತೆ. ಆ ವಿಡಿಯೋ ಮೇಲ್ಗಡೆ ಬಲಗಡೆ ಸೈಡು ಈ ಲೇಯರ್ ತಕ್ಕ ಬಲಗಡೆ ಸೈಡ್ ಏನು ಮಾಡ್ತೀನಿ, ಒಂದು ಪ್ಲಸ್ ಹಾಕಿನೈತೆ ತೋರಿಸ್ತೀನಿ. ಅಲ್ಲಿ ಲೇಯರ್ ಬಲಗಡೆ ಸೈಡ್ ದಂಡಿ ನೋಡ್ಕೊಳ್ಳಿ. ಅಲ್ಲಿ ಪ್ಲಸ್ ಹಾಕಿನ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಪೇಜ್ ಆಯಿತು. ಇದೊಟ್ಟು ವಿಡಿಯೋ ಹಾಕೋದು ಆಪ್ಷನ್ ಬರ್ತೈತಿ. ಇಲ್ಲಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ತಾರ ಮೇಲ್ಗಡೆ ಒಂದು ಫೋಟೋ ಆಪ್ಷನ್ ಐತಿ. ಇಲ್ಲಿ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಬ್ಲಾಕ್ ಕಲರ್ ಫೋಟೋ ಐತೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಆನಂತರ ನಾನು ಏನು ಮಾಡ್ತೀನಿ, ಇಲ್ಲೊಂದು ಫೋಟೋ ಐತಿ ಇದೊಂದು ಸೆಲೆಕ್ಟ್ ಮಾಡ್ತೀನಿ. ಕೆಳಗಡೆ ಸರ್ ಅಂದ್ರೆ ನೀವು ಫೋಟೋ ಸೆಲೆಕ್ಟ್ ಮಾಡ್ಕೋಕ್ಕಿಂತ ಮುಂಚೆ ಸಾಂಗ್ ಕೇಳಬೇಕು. ಆ ಸಾಂಗ್ ಯಾವ ರೀತಿ ಡಿಫ್ರೆಂಟ್ ಮ್ಯಾಗ ಸಾಂಗ್ ಐತೆ ಅನ್ನೋದು ನೀವು ಕೇಳ್ಕೊಳ್ಬೇಕಾಗೈತಿ. ಅಂದ್ರೆ ಕಾಲೇಜ್ ಮ್ಯಾಗೈತು, ಏನು ಹೈಸ್ಕೂಲ್ ಮ್ಯಾಗೈತು, ಏನು ನಾರ್ಮಲ್ ಲವ್ ಫಿಲ್ಮ್ ಆಗೈತು, ಏನು ಯಾವ್ದ್ರ ಮ್ಯಾಗೈತು ಅದನ್ನ ಕೇಳ್ಕೊಂಡಾದ ನಂತರ ಆ ತಕ್ಕಂಗೆ ಫೋಟೋ ತೆಗೆದಿಟ್ಕೊಳ್ಬೇಕು. ಆ ನಂತರ ಬರಬರ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗೈತಿ. ಜಸ್ಟ್ ನಾನು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಎರಡು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸೈಡ್ ಬಲಗಡೆ ಸೈಡ್ ಯಾಡ್ ಮಾಡ್ಕೋಕ್ಕಿಂತ ಮುಂಚೆ ಒಂದು HD ಆಪ್ಷನ್ ಐತೆ. ಅದನ್ನ ರೈಟ್ ಮಾರ್ಕ್ ಹಾಕೊಂಡು ಯಾಡ್ ಮಾಡ್ಕೊಂಡ್ಬಿಟ್ಟು ಫೋಟೋ ಎರಡು ಸೆಲೆಕ್ಟ್ ಆಯಿತು ನೋಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಹತ್ತೈತೆ ನಮ್ಮ ಪ್ರೀತಿಗೆ ಅಂತೇಳಿ ಈ ರೀತಿ ಐತಿ. ಇದನ್ನು ಕರೆಕ್ಟಾಗಿ ಆ ಸಾಂಗ್ ಏನೋ ಒಂದಲ್ಲ ಒಂದು ಸಾಲ ಅನ್ನೋದು ಸಾಂಗದ್ದು ಏನೋ ಒಂದು ಲೈನಿಂಗ್ ಮುಗಿತಿಲ್ಲ ಅಲ್ಲಿ ನೋಡ್ಕೊಂಡು ತೋರಿಸ್ತೀನಿ ನಾನು. ಹತ್ತೈತೆ ನಮ್ಮ ಪ್ರೀತಿಗೆ ತಿರುಗೋದಾಗವಲ್ದ ನೋಡ್ಕೊ ಕರೆಕ್ಟ್ ಐತಲ್ಲ. ತಿರುಗೋದಾಗವಲ್ದ ಜೋಡಾಗಿ ಇಲ್ಲಿಗೈತೆ, ಜೋಡಾಗಿ ಇಲ್ಲಿಗೈತೆ. ನಾನೇನು ಮಾಡ್ತೀನಿ, ಅದು ವಿಡಿಯೋ ನಾನು ಮತ್ತೆ ಕ್ಲಿಕ್ ಮಾಡ್ಕೊಂಡೇನೆ. ಆನಂತರ ಬರಗಡೆ ಸೈಡು ಪ್ಲೀಸ್ ತಾರ ತಗಡೆ ಎಫೆಕ್ಟ್ ಎಂದಲ್ಲ ಫಸ್ಟ್ ಮೇಲೆ ಕ್ಲಿಕ್ ಮಾಡಿ ಕಟ್ ಮಾಡ್ಕೊಂಡೇನೆ. ಆನಂತರ ಬೇಡದ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ ಅದನ್ನ. ಇಲ್ಲಿ ನೋಡ್ಕೊಳ್ಳಿ, ಮತ್ತೆ ನೋಡ್ಕೊಳ್ಳಿ ಓಡಾಗಿ ಇಲ್ಲಿ ನೋಡ್ಕೊಳ್ಳಿ. ನಾನೇನು ಮಾಡ್ತೀನಿ, ಇಲ್ಲಿಂದ ಹಿಡ್ಕೊಂಡು ನಾನು ಕಟ್ ಮಾಡ್ಕೊತೀನಿ. ನೋಡ್ಕೊಳ್ಳಿ ಇಲ್ಲಿ ಜಸ್ಟ್ ನೋಡ್ಕೊಳ್ಳಿ. ಇಲ್ಲಿಂದ ಹಿಡ್ಕೊಂಡು ನಾನು ಕಟ್ ಮಾಡ್ಕೊತೀನಿ. ಇದನ್ನ ವಿಡಿಯೋ ಅನ್ನೋದು ಫಸ್ಟ್ನಿಂದ ಕ್ಲಿಕ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಂಡು ಆದ ನಂತರ ಇದು ಬೇಡದ ವಿಡಿಯೋನ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊತೀನಿ. ಅದು ಇಲ್ಲಿ ತಕ್ಕ ಸೆಲೆಕ್ಟ್ ಆಯ್ತು ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ತಕ್ಕ ಐತಿ ಸಾಂಗ್. ಇಲ್ಲಿ ತಕ್ಕ ಆಯಿತು ಕರೆಕ್ಟಾಗಿ ಒಂದು ಸಾಂಗ್ ತಕ್ಕಂಗೆ ಕರೆಕ್ಟಾಗಿ ಅದನ್ನ ವಿಡಿಯೋ ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಡ್ಬಿಡಿ. ಅದು ಬೇಡ ವಿಡಿಯೋ ಡಿಲೀಟ್ ಮಾಡ್ಕೊಂಡು ಇಲ್ಲಿ ಕೆಪ್ಕಟ್ ಇದೈತಿ ಅದು ಆರ್ಡ್ರ್ ಮಾಡ್ಕೊ ಅದನ್ನ ಡಿಲೀಟ್ ಮಾಡ್ಕೊಂಡ್ಬಿಡಿ. ಅದನ್ನು ವಾಪಸ್ಸು ಕರೆಕ್ಟಾಗಿ ಆಯಿತು. ಇನ್ನೇನು ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕಾದ್ರೆ ನೀವು ಏನು ಫೋಟೋ ಎರಡು ಅಡ್ಜಸ್ಟ್ ಅದಲ್ಲ ಇದು ವಿಡಿಯೋನ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಎರಡು ಬಟ್ಟಿಲಿ ನಾವು ಏನು ವಿಡಿಯೋ ಮೇಲೆ ಕ್ಲಿಕ್ ಆಗ್ತೈತದ ಆ ಎರಡು ಬಟ್ಟಿಲಿ ನಾವು ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಬೇಕಾಗೈತಿ. ಅಂದ್ರೆ ಎಫೆಕ್ಟ್ ಆಗಿಗೂ ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಮತ್ತು ಇದೊಂದು ಫೋಟೋ ಐತಿ, ಇದೊಂದು ಫೋಟೋನು ಜೂಮ್ ಮಾಡ್ಕೊಂಡು ಒಂದು ಸ್ವಲ್ಪ ಇಟ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಸರಿಸಿಕೊಂಡು ಒಂದು ನೀಲಿ ಪಟ್ಟಿ ಬರ್ತಾ ನೋಡ್ಕೊಳ್ಳಿ. ಅವು ಎಲ್ಲ ಕಡೆ ಅಡ್ಜಸ್ಟ್ ಆಯ್ತು ಅಂತ ಗೊತ್ತಾಕೈತಿ. ನೀಲಿ ಪಟ್ಟಿ 4 ಕಡೆ ತೋರಿಸೈತಿ. ಅದನ್ನ ಇಟ್ಕೊಂಡು ಬಿಡಿ, ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಕೈತಿ. ಅದಕ್ಕೂ ನಾನು ಏನು ಮಾಡ್ತೀನಿ, ನಮ್ಮ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಜೂಮ್ ಮಾಡ್ಕೊತೀನಿ. ಆನಂತರ ಈ ವಿಡಿಯೋ ಮೇಲೆ ಆಟೋಮೆಟಿಕ್ ಕ್ಲಿಕ್ ಆಗ್ತಿರ್ತೈತಿ. ನಾವು ಜೂಮ್ ಮಾಡ್ಕೊತ ಹೋಗೋದಷ್ಟು ಕೆಲಸ ಕರೆಕ್ಟಾಗಿ ಆಯಿತು. ಇನ್ನೊಮ್ಮೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಆಯಿತು. ಅದು ಲೇಯರ್ ತಕ್ಕಂಗೆ ತಕ್ಕ ಹತ್ತೈತೆ ನಮ್ಮ ಪ್ರೀತಿಗೆ ತಿರುಗುದಾಗವಲ್ದ ಜೋಡಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೆಲ್ಲ ಕರೆಕ್ಟಾಗಿ ಐತೆ. ನಾನೇನು ಮಾಡ್ತೀನಿ, ಒಂದು ವಿಡಿಯೋ ಇದೇನಿಲ್ಲ ವಿಡಿಯೋ ಅನ್ನೋದು ಈ ವಿಡಿಯೋ ಮೇಲೆ ಜಸ್ಟ್ ನಾನು ಹೆಂಗೆ ಕ್ಲಿಕ್ ಮಾಡ್ತೀನಿ, ಒಂದು ತರ ತಗೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಎಫೆಕ್ಟ್ ಆ ವಿಡಿಯೋ ನಾನು ಹಿಂದೆ ತಿರುಗುದಾಗಲ್ದೈತೆ ವಿಡಿಯೋ ಐತೆ. ಅದನ್ನ ಏನು ಮಾಡ್ತೀನಿ, ಡೂಪ್ಲಿಕೇಟ್ ಇನ್ನೊಂದು ಮಾಡ್ಕೊತೀನಿ ಲಾಸ್ಟಿಗೆ ಹಾಕಕ್ಕೆ. ಅದನ್ನೇನು ತಳಗಡೆ ಎಫೆಕ್ಟ್ ಎಡಗಡೆ ಸರ್ಸ್ಕೊಳ್ಳಿ. ಸರ್ಸ್ಕೊಂಡ್ರೆ ಸೆಂಟ್ರ್ ಆಪ್ಷನ್ಸಲ್ಲಿ ಡೂಪ್ಲಿಕೇಟ್ ಐತೆ ಒಂದು ಆಪ್ಷನ್ ತೋರಿಸುತ್ತೆ ನೋಡ್ಕೊಳ್ಳಿ. ತರ ತಗಡೆ ಎಫೆಕ್ಟ್ ತರ ತಗಡೆ ನೋಡ್ಕೊಳ್ಳಿ ಸೆಂಟ್ರು. ಆ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೂಪ್ಲಿಕೇಟ್ ಆಯಿತು. ಆನಂತರ ಅದ್ರ ಬಾಜುಕು ನಾನು ಇಲ್ಲಿ ನೋಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಡೂಪ್ಲಿಕೇಟ್ ಆದ ನಂತರ ಇಲ್ಲಿ ನಾನು ಸೆಂಟರ್ ಡೂಪ್ಲಿಕೇಟ್ ಆಯಿತು. ಡೂಪ್ಲಿಕೇಟ್ ಅದಕ್ಕೂ ಸೆಂಟರ್ ಆಪ್ಷನ್ ಡೂಪ್ಲಿಕೇಟ್ ಆಯಿತು. ಅದ್ರ ಬಾಜುಕದು ಬಿಟ್ಟು ಇನ್ನೊಂದು ಏನೈತೆ, ಒಂದು ಎರಡು ಮಾರ್ಕ್ ಇದ್ದಂಥದ್ದು ಒಂದು ಆಪ್ಷನ್ ಐತೆ. ತರ ತಗಡೆ ಎಫೆಕ್ಟ್ ಬಲಗಡೆ ಸೈಡ್ ತೋರಿಸುತ್ತೆ ತರ ತಗಡೆ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಏನಾಕೈತಿ, ಆ ವಿಡಿಯೋ ಅನ್ನೋದು ಕೆಳಗೆ ಬರ್ತೈತಿ. ಆ ವಿಡಿಯೋ ಕೆಳಗೆ ಬರ್ತೈತಿ ಅಂದ್ರೆ ಅಷ್ಟು ಲೇಯರ್ ಬಿಟ್ಟು ಫಸ್ಟ್ನೇ ಲೇಯರ್ ಬಿಟ್ಟು ಕೆಳಗಡೆ ಬಂದ್ಬಿಡುತ್ತೆ. ಅದನ್ನ ಹಿಡ್ಕೊಂಡು ಜೊಕ್ಕೊಂಬಂದು ನಮಗೆ ಕರೆಕ್ಟ್ ಎಷ್ಟು ವಿಡಿಯೋ ಆಯಿತು ಅಷ್ಟು ತಂದು ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಆನಂತರ ಏನೈತಿ, ವಿಡಿಯೋ ಅನ್ನೋದು ಕೆಳಗಡೆ ನೋಡ್ಕೊಳ್ಳಿ. ಎಫೆಕ್ಟ್ ಸರ್ಸಾತಿ ನೋಡ್ಕೊಳ್ಳಿ. ಇವ್ನು ಎಫೆಕ್ಟ್ ಸರ್ಸೋತ ಬನ್ನಿ ಈ ರೀತಿ ಸರ್ಸೋತ ಬಂದ ನಂತರ ನಮ್ಗೆ ಒಂದು ಆಪ್ಷನ್ ಐತಿ, ಒಂದು ನೀರಿನ ಚಿತ್ರ ಅಂತದ್ದು ಆಯ್ತು ಆಪ್ಷನ್ ಐತಿ. ಇಲ್ಲಿ ನೋಡ್ಕೊಳ್ಳಿ ನೀರಿನ ಗುಳಿ ಅಂತ ಆಪ್ಷನ್ ಐತಿ ನೋಡ್ಕೊಳ್ಳಿ. ಸೆಂಟರ್ ಆಪ್ಷನ್ ತೋರಿಸುತ್ತೆ ನೋಡ್ಕೊಳ್ಳಿ.
ತಾರತಗಡಿ ನಡು ಸೆಂಟರ್ ಆಪ್ಷನ್ಸ್ ಅಂದ್ರೆ ಎಫೆಕ್ಟ್ಗಳು ನಡು ತೋರ್ಸತ್ತೆ ತಾರತಗಡಿ ತೋರ್ಸತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಗೆರೆ ಬರ್ತೈತೆ ಅದನ್ನ ಗೆರೆ ಅನ್ನೋದು ಜಕ್ಕೊಂಬಂದು ಈ ರೀತಿ ನಮ್ಮ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ತೋರ್ಸತ್ತೆ ನೋಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ. ಅಂದ್ರೆ ಒಂದು ಸ್ವಲ್ಪ ನಮ್ಮದು ಒಂದು ವಿಡಿಯೋ ಅನ್ನೋದು ಒಂದು ಸ್ವಲ್ಪ ಕಾಣಬೇಕು ಆ ರೀತಿ ಮಾಡ್ಕೊಂಡು ಆದ ನಂತರ ವಿಡಿಯೋ ಏನು ಅದನ್ನ ಜೂಮ್ ಮಾಡ್ಕೊಂಡು ಒಂದು ಕಡೆ ಸೈಡ್ ಇಟ್ಕೊಳ್ಳಿ ಈ ರೀತಿ ನೋಡ್ಕೊಳ್ಳಿ ತೋರ್ಸತ್ತೀನಿ ಇಲ್ಲಿ ನೋಡ್ಕೊಳ್ಳಿ ತೋರಿಸ್ತೀನಿ ಆ ಜೂಮ್ ಅದೇ ಚಂದ ಆಕೈತೆ ನೋಡ್ಕೊಳ್ಳಿ ಜೋಡಾಗಿ ಅಂದ್ಕೊಂಡು ನಮ್ಗೆ ಅದು ಇದಾಕೈತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ಇಷ್ಟ ಆಯ್ತದ ಇಷ್ಟ ಆದ್ಕೊಂಡು ನಾವು ಏನು ಮಾಡ್ಕೊಳ್ಬೇಕು ಇವನ್ನೆಲ್ಲ ಏನು ಮಾಡ್ಕೋಬೇಕು ಒಂದು ಸ್ವಲ್ಪ ಕಲರ್ ಗೈಡ್ಲೈನ್ಸ್ ಮಾಡ್ಕೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಆ ನಮ್ಮ ಅಂದ್ರೆ ನಮ್ಮ ಸಾಂಗ್ ತಕ್ಕಂಗೆ ಬರ್ದಂಥದ್ದು ಇಮೇಜಿಂಗ್ ಇರ್ತಾವಲ್ಲ ಪೇಜ್ ಇರ್ತಾವಲ್ಲ ಪೇಜ್ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ ನೋಡ್ಕೊಳ್ಳಿ ತಾರತಗ ನೋಡ್ಕೊಳ್ಳಿ ಪೇಜ್ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ನಮ್ದು ಎಲ್ಲಿಂದ ಸಾಂಗ್ ಪ್ಲೇ ಆಕೈತೆ ಅನ್ನೋದು ಸಾಂಗ್ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಈ ರೀತಿ ಇಲ್ಲಿಂದ ಸಾಂಗ್ ಪ್ಲೇ ಆಕೈತಿ ಕಂಟಕ ಹತ್ತೈತೆ ಇಲ್ಲಿಂದ ಸಾಂಗ್ ಪ್ಲೇ ಆಕೈತಿ ಸಾಂಗ್ ಪ್ಲೇ ಆದ್ರೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಆದ್ಕೊಂಡು ತಾರತಗಡೆ ಎಫೆಕ್ಟ್ಗಳು ಏನು ಬರ್ತಾವಲ್ಲ ಇಲ್ಲಿ ಗ್ಯಾಲರಿ ಚಿತ್ರ ಅಂತದ್ದು ಫಸ್ಟ್ನೇದಂತ ಹಿಡ್ಕೊಂಡು 5ನೇದು ಏನೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಪೇಜ್ ಅನ್ಕೈತೆ ತಾರತಗಡೆ ಆನಂತರ ಚೌಕ್ ಬಾಕ್ಸ್ ಒಳಗೆ ಪ್ಲಸ್ ಐಕನ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ಕೊಳ್ಳಿ ಅಟ್ಟು ಬಂದಾವ ಇಲ್ಲಿ ಕಂಟಕ ಐತೆ ಫಸ್ಟ್ನೇದು ಐತಿ ಆನಂತರ 2ನೇದು ಐತಿ ನಮ್ಮ ಪ್ರೀತಿಗೆ ಆನಂತರ ತಿರುಗುದಾಗ ಹೊಲ್ದೈತೆ ಆನಂತರ ಜೋಡಾಗಿ ಐತಿ ನಾಲ್ಕು ನನ್ನ ಲೇಯರ್ಸ್ಗಳು ಏನೈತಿ ಅದು ಸಾಂಗದ್ದು ಬರ್ದಂಥದ್ದು PNG ಅವ್ನು ಯಾರು ಮಾಡ್ಕೊಂಡು ಬಲಗಡೆ ಸರ್ ತಾರತಗಡೆ ಒಂದು HD ಐತೆ ಟಿಕ್ ಮಾರ್ಕ್ ಹಾಕೋದು ಬರ್ತೈತೆ ಅದನ್ನ ಟಿಕ್ ಮಾರ್ಕ್ ಹಾಕೊಂಡು ಬಲಗಡೆ ಸರ್ ತಾರತಗಡೆ ಒಂದು 2 ಆಪ್ಷನ್ಸ್ ಐತಿಲ್ಲ ಒಂದು ನೀಲಿ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಅಟ್ಟು ಯಾಡೋದು ತಳಗ ಮೇಲೆ ಅಟ್ಟು ಯಾಡೋದು ನಾನು ಏನು ಮಾಡ್ತೀನಿ ಫಸ್ಟ್ನೇದು ಬರ್ತೀನಿ ನಾನು ಫಸ್ಟ್ನೇದು ಒಂದು ಸ್ವಲ್ಪ ಏನು ಮಾಡ್ಕೊಳ್ಳಿ ಈ ರೀತಿ ಸರ್ಸ್ಕೊಳ್ಳಿ ಆ್ಯಂಡ್ ನಮಗೆ ಯಾವುದು ಫೋಟೋ ಕ್ಲಿಯರ್ ಇರಲಿಲ್ಲ ಅದು ಬ್ಲಾಕ್ ಕಲರ್ ಫೋಟೋ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಈ ರೀತಿ ಅಲ್ಲಿ ಕರೆಕ್ಟ್ ನಮಗೆ ಸೆಂಟರ್ ಆಪ್ಷನ್ ಗಿರಿ ಬಂದಿತ್ತು ಆನಂತರ ನಮ್ಮದು ಫಸ್ಟ್ನಿಂದ ಅಕ್ಷರ ಲೇಯರ್ ಏನು ಹಾಕೋದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈ ಕಡೆ ಬಲಗಡೆ ಸೈಡ್ ಹೆಚ್ಚಿದ್ದೈತಿಲ್ಲ ಅದು ಹೆಚ್ಚಿದ್ದನ್ನು ಏನು ಮಾಡ್ಕೊಳ್ಳಿ ಓದಿರ್ಕೊಂಡು ನಿಂತು ಒಂದು ಸ್ವಲ್ಪ ನೋಡ್ಕೊಳ್ಳಿ ಈ ರೀತಿ ಪೂರ ಓದಿರ್ಕೊಂಡು ನಿಲ್ಬೇಡ ಜಸ್ಟ್ ಅದು ಲೇಯರ್ದು ಏನು ಎರಡು ಕಡೆ ಮೈನಸ್ ಕಾಣತ್ತ ನೋಡ್ಕೊಳ್ಳಿ ಬಿಳಿ ಕಲರ್ ಪಟ್ಟಿ ದೊಡ್ಡದಲ್ಲ ಅದ್ರ ಮೈನಸ್ ಕಾಣತ್ತು ಅದನ್ನ ಹಿಡ್ಕೊಂಡು ಎಳ್ಕೊಂಬಂದು ಕರೆಕ್ಟಾಗಿ ನಿಲ್ಲಿಸ್ಬೇಕು ಮೊಬೈಲ್ ಎಬ್ರಿಟ್ ಹಾಕೊಂಡು ಬಿಟ್ಬಿಡ್ದು ಈ ರೀತಿ ಕೈತೆ ತಳಗಡೆ ಎಫೆಕ್ಟ್ ಏನೈತೆ ಮತ್ತೆ 2ನೇ ಸಾಲು ಅದನ್ನ ಓದಿರ್ಕೊಂಡಿಲ್ಲ ಓದಿರ್ಕೊಂಡು ತಂದು ಅದ್ರ ಬಾಜುಕೊಂಡು ಹೊಂದಿಸ್ಕೊಳ್ಳಿ ಆನಂತರ ಏನೈತಿ ನಮ್ಗೆ ಇದನ್ನ ಅದ್ರ ನಮ್ಗೆ ಲೇಯರ್ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ತೋರ್ಸತ್ತೆ ನೋಡ್ಕೊಳ್ಳಿ ಓಕೆ ಕರೆಕ್ಟಾಗಿ ಇಷ್ಟು ಅಡ್ಜಸ್ಟ್ ಆಯಿತು ನಮ್ಮ ವಿಡಿಯೋ ಅನ್ನೋದೈತೆ ಅದನ್ನ ತಳಗಡೆ ತೊಗೊಂಬನ್ನಿ ಅದನ್ನ ತಾರತಗಡೆ ತೊಗೊಂಬಂದ್ಬಿಡೋದು ಅದನ್ನ ಯಾಕಂದ್ರೆ ನಮ್ಮ ಅಕ್ಷರ ಲೇಯರ್ ಕರೆಕ್ಟಾಗಿ ಒಂದೇ ಸಾಲ ಒಳಗೆ ಕುಂದಿರ್ಸ್ಬೇಕಾಕೈತಿ ನೋಡ್ಕೊಳ್ಳಿ ಇದು ಕುಂತದ ನೋಡ್ಕೊಳ್ಳಿ ಈ ರೀತಿ ನೋಡ್ಕೊಳ್ಳಿ ನಿಗುದಾಗ ಒಲ್ದ ಜೋಡಾಗಿ ತಿಳಿತೆ ಇಲ್ಲಿ ಏನು ಮಾಡ್ಕೊಂಡು ನಾನು ಏನು ಮಾಡ್ತೀನಿ ನಾವು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ತಳಗಡೆ ಅಕ್ಷರ ಲೇಯರ್ ಏನಿಲ್ಲ ಅದನ್ನ ಹೇಳ್ಕೊಂಬಂದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಇಟ್ಬಿಡ್ತೀನಿ ಈ ರೀತಿ ಇದನ್ನು ಒತ್ತಿರ್ಕೊಂಡು ಇಲ್ಲಿ ಆನಂತರ ತಂದು ಇಲ್ಲಿ ಇಟ್ಕೊಂಡ್ಬಿಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಬಿಡಿ ಓಕೆ ಈ ಅಕ್ಷರ ಒಂದು ಸ್ವಲ್ಪ ಎಳ್ಕೊಂಬಂದು ಕರೆಕ್ಟಾಗಿ ಫುಲ್ ವಿಡಿಯೋ ತನಕ ಇಟ್ಕೊಂಡ್ಬಿಡಿ ಅಂದು ನೋಡ್ಕೊಳ್ಳಿ ಇಲ್ಲಿ ತೋರ್ಸತ್ತೀನಿ ಜೋಡಾಗಿ ನಿಮ್ಗೆ ಇದೆಲ್ಲ ಕರೆಕ್ಟಾಗಿ ಚಂದಂಗೆ ಅಡ್ಜಸ್ಟ್ ಆಗೈತಿಲ್ಲೋ ಅನ್ನೋದು ನಿಮ್ಗೆ ಕನ್ಫರ್ಮ್ ಆಗಬೇಕಾದ್ರೆ ಇಲ್ಲಿ ಎಡಗಡೆ ಸೈಡ್ ಸೆಂಟರ್ ಆಪ್ಷನ್ಸಲ್ಲಿ ವಿಡಿಯೋ ಪ್ಲೇ ಮಾಡ್ತಿರಲಿಲ್ಲ ನೀವು ಆ ವಿಡಿಯೋ ಪ್ಲೇ ಮಾಡೋ ಬಾಜುಕ ಒಂದು ಫುಲ್ ಸ್ಕ್ರೀನ್ ಆಪ್ಷನ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಒಂದ್ಸಲ ಪ್ಲೇ ಮಾಡಿ ನೋಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಐತಿಲ್ಲ ಕಾಯ್ತೈತೆ ನಮ್ಮ ಪ್ರೀತಿಗೆ ತಿರುಗುದಾಗ ಒಲ್ದ ಜೋಡಾಗಿ ಎಲ್ಲ ಕರೆಕ್ಟಾಗಿ ಐತೆ ಒಂದು ಸ್ವಲ್ಪ ಅಕ್ಷರ ಅನ್ನೋದು ದೊಡ್ಡ ಮಾಡ್ಕೊಳ್ಬೇಕು ಆ ಮುಖದ ಮ್ಯಾಗ ಇದ್ದಂಥದ್ದು ಇದೆಲ್ಲ ಬರೋಬ್ಬರ ಐತಿ ಇದೆಲ್ಲ ನೋಡ್ಕೊಳ್ಳಿ ಇದು ಮುಖದ ಮ್ಯಾಗ ಐತಿ ನಾವು ಸ್ವಲ್ಪ ಸರ್ಸ್ಕೊಂಬಂದು ನಾನು ಏನು ಮಾಡ್ತೀನಿ ಈ ಕಡೆ ತಳಗೆ ಇಟ್ಕೋತೀನಿ ತಳಗೆ ಇಟ್ಕೊಂಡು ಒಂದು ಸ್ವಲ್ಪ ಜೂಮ್ ಮಾಡ್ಕೋತೀನಿ ಇಷ್ಟ ಇದನ್ನ ಫಸ್ಟ್ನೇ ಲೇಯರ್ ಅನ್ನೋದು ಒಂದು ಸ್ವಲ್ಪ ಜೂಮ್ ಮಾಡ್ಕೋತೀನಿ ಭಾಳ ಬೇಡ ಭಾಳ ಆದ್ರೆ ಅಸಹ್ಯ ಆಗೈತೆ ಒಂದು ಸ್ವಲ್ಪ ಇಟ್ಕೊಳ್ಳಿ ಆನಂತರ 3ನೇ ಲೇಯರ್ ನಾನು ಕ್ಲಿಕ್ ಮಾಡ್ಕೊಂಡು ಅದನ್ನು 3ನೇ ಲೇಯರ್ ಒಂದು ಸ್ವಲ್ಪ ಮಾಡ್ಕೋತೀನಿ ಭಾಳ ಬೇಡ ಓಕೆ ಆನಂತರ ಈ ಥರ 4ನೇ ಲೇಯರ್ ಏನೈತಿ ಆ 4ನೇ ಲೇಯರ್ನು ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡ್ಬಿಡೋಣ ಒಟ್ಟು ಜೂಮ್ ಅದು UP ಅನ್ನೋದು ಕನೆಕ್ಟ್ ಅಂತ ಜಸ್ಟ್ ನೋಡ್ಕೊಳ್ಳಿ ಎಫೆಕ್ಟ್ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕಂತ ತಿಳಿಸ್ತೀನಿ ಮತ್ತು ಹಿಂದಾಡ್ಸಿ ಆ ವಿಡಿಯೋ ಅನ್ನೋದು ಬ್ಲ್ಯಾಕ್ ಯಾವ ರೀತಿ ಮಾಡ್ಕೋಬೇಕಂತ ತಿಳಿಸ್ತೀನಿ ನಾನು ಈಗೇನೈತೆ ಅದು ಕಂಪ್ಲೀಟಾಗಿ ಆಯಿತು ಕಂಪ್ಲೀಟ್ ಆಗಿ ನಾವೇನು ಮಾಡ್ಕೊಂಡು ನಮ್ಮ ಇದೇನು ಇದೈತಿಲ್ಲ ಅದು ಇದು ವಿಡಿಯೋದು ಏನು ಮಾಡಕ್ಕೆ ಹೋಗ್ಬಿಡಿ ಕರೆಕ್ಟಾಗಿ ಐತೆ ಅದು ಇದನ್ನೇನು ಮಾಡಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಬ್ಲರ್ನಾಗೆ ಮಾಡೋಣ ಅವನ್ನ ಬ್ಲ್ಯಾಕ್ ಒಳಗೆ ಮಾಡ್ಕೊಂಡ್ರೆ ಬರೋಬ್ಬರ ಆಕೈತಿ ಈ ಫೋಟೋ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡು ಆದ ನಂತರ ಫಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕೆಳಗಡೆ ನೋಡ್ಕೊಳ್ಳಿ ಆಪ್ಷನ್ಸು ಕೆಳಗಡೆ ಎಫೆಕ್ಟ್ಗಳು ಆಣಗೆಲ್ಲ ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ನೇದು ಬಿಟ್ಬಿಡೋಣ ಕಟ್ ಮಾಡೋದು ಬರ್ತೈತಿ 2ನೇದು ಅಂದರೆ ಎನಿಮೇಷನ್ಸ್ ಅಂತೇಳಿ ಆಪ್ಷನ್ ಐತೆ ನೋಡ್ಕೊಳ್ಳಿ ಒಂದು ವಿಡಿಯೋ ಪ್ಲೇ ಮಾಡೋದಂಥ ಚಿತ್ರ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡ್ಡದ್ರ ಬೇಕು ಅಂತ ಈ ರೀತಿ ಲೋಡಿಂಗ್ ತೊಗೋತೈತಿ UP ಕನೆಕ್ಟ್ ಇರಬೇಕು ಕನೆಕ್ಟ್ ಇದ್ರೆ ಈ ರೀತಿ ಲೋಡಿಂಗ್ ತೊಗೊಂಡು ಎಫೆಕ್ಟ್ ಒಂದು ಆನ್ ಹಾಕೋ ಫ್ರೆಂಡ್ಸ್ ನೋಡ್ತೀನಿ ಓಪನ್ ಆದ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ಥರ ಅಂತ ಏನು ಸ್ಕಿಪ್ ಮಾಡಿಲ್ಲ ಬಿಟ್ಟಿಲ್ಲ ಓಪನ್ ಅದು ನಾನು ಕೊಂಬೋ ಮೇಲೆ ಕ್ಲಿಕ್ ಮಾಡ್ತೀನಿ 3 ಥರ ಬರ್ತಾವೆ ಇಲ್ಲಿ ನಾನು ಕೊಂಬೋ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋತ ಹೋಗ್ತೀನಿ ಫ್ರೆಂಡ್ಸ್ ನಾನು ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡ್ಕೊಳ್ಳಿ ಯಾವುದು ಸೆಲೆಕ್ಟ್ ಮಾಡೋಣ ಫ್ರೆಂಡ್ಸ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ನಿಂದ 3ನೇ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಕೆಳಗಡೆ ಇದೇನು ಫಸ್ಟ್ನೇದು ಫೋಟೋ ಲೇಯರ್ ಇಟ್ಕೊಂಡಿರ್ತಿಲ್ಲ ಯಾವ ಎಫೆಕ್ಟ್ ಇಟ್ಕೊಂಡಿರ್ತಿರೋ ಅದೇ ಎಫೆಕ್ಟ್ ನಾನು ಕೆಳಗಡೆ ಅಕ್ಷರ PNG ಏನೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಇದು ಇಲ್ಲಿ ನೋಡ್ಕೊಳ್ಳಿ ಅಕ್ಷರ ಲೇಯರ್ ಏನೋ PNG ಐತೆ ಇದೇನೈತೆ ಅದು 2ನೇದು ಬರ್ತಾವೆ ಫೋಟೋಕ್ಕೂ 2ನೇದು ಬರ್ತದೆ ಎನಿಮೇಷನ್ಸು ಈಗ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟೊಂದು ಬರ್ತೈತಿ 4ನೇದು ಬರ್ತೈತಿ ಎನಿಮೇಷನ್ಸ್ ಇದೆ 4ನೇದು ಬರ್ತೈತಿ 4ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊಂಬೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ಓಪನ್ ಆಗೋ ತನಕ ಈ ರೀತಿ ವೇಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಯಾಕೋ ಡಾಟಾ ಇಲ್ಲ ಮತ್ತು ಏನು ಮಾಡ್ತೀನಿ ನಾನು ಎಷ್ಟನೇದು
ಇಲ್ಲಿ ನೋಡ್ಕೊಳ್ಳಿ ಇದನ್ನ ಇಟ್ಕೊಳ್ಬೇಕಾಗೈತಿ. ಒಬ್ಬನು BOU ಅಂತೇಳಿ ಆಪ್ಷನ್ ಐತೆ, ಅದನ್ನ ಏನು ಮಾಡ್ಕೊಂಡು ಫಸ್ಟ್ನೇದು ಅದಾಯ್ತು ನೋಡ್ಕೊಳ್ಳಿ, ಒಂದು ಸ್ವಲ್ಪ ಚೇಂಜಿಗೆ ಹಾಕೋ. ಓಕೆ, ಅದು ಬರೋಬ್ಬರ ಐತೆ. ಒಂದೇ ಎಫೆಕ್ಟನ್ನು ಎರಡು ಇಟ್ಕೊಳ್ಬೇಕಾಗೈತಿ. ಎರಡನೇದ್ರ ಮೇಲೆ ಕ್ಲಿಕ್ ಮಾಡೋಣ. ಈ ಸರ್ಲೆ ಎರಡನೇದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎನಿಮೇಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಎರಡನೇದ್ರ ಮೇಲೆ ತಗಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಾಂಬೋನ ಸೆಲೆಕ್ಟ್ ಐತಿ. ಕಾಂಬೋ ಸೆಲೆಕ್ಟ್ ಇದ್ರೆ ಡಾಟಾ ಒಂದು ಸ್ವಲ್ಪ ಸ್ಪೀಡ್ ಇಲ್ಲ ಬ್ರೋ. ಮತ್ತು ಯಾವ್ದು ಸೆಲೆಕ್ಟ್ ಮಾಡ್ಕೊಣ, ಯಾವುದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಣ. ಓಕೆ, ಇದನ್ನ ಇಟ್ಕೊಳ್ಳೋಣ. SWAY ಐತಿ, SWAY ಐತಿ. ಅದನ್ನ ತಳಗಡೆ ಅಕ್ಷರ ಪೇಂಜ್ ಏನೈತೆ ಅದಕ್ಕೂ ಹೋಗಿ ಎನಿಮೇಷನ್ಸ್ಗೆ 4ನೇದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮ್ಯಾಗ ಯಾವುದ ಇದೇ ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ಬೇಕಾಗ್ತೈತಿ. ಕರೆಕ್ಟಾಗಿ ಸೆಲೆಕ್ಟ್ ಆಯ್ತು ಅಂದ್ಕೊಳ್ಳಿ. ಓಕೆ, ಆನಂತರ ನಾನು ಮತ್ತೆ 3ನೇದ್ರ ಮೇಲೆ ಕ್ಲಿಕ್ ಮಾಡೋ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎನಿಮೇಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಎನಿಮೇಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಕೊಂಡು ನಾನು ಏನು ಮಾಡ್ತೀನಿ, ಯಾವುದೈತಿ ಅಂತೇಳಿ ನೋಡ್ಕೊಳ್ಬೇಕಾಗೈತಿ. ಒಂದು ಸ್ವಲ್ಪ ಡಾಟಾ ಸ್ಪೀಡ್ ಇಲ್ಲ ಬರೋದು ವಿಡಿಯೋ ಲೆಂತ್ ಆಗಿತ್ತು. ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಇವು ಜಸ್ಟ್ ಇವೆಲ್ಲ ಎಫೆಕ್ಟ್ಗಳು ಹಾಕೊಂಡಿವಿ ನಾನು. ಇಲ್ಲಿ ಲಾಸ್ಟ್ನೇದು ಒಂದು ಐತಿ, ಫಸ್ಟ್ನೇದು ಯಾವುದು ಅಂದ್ರೆ ಫಸ್ಟ್ನೇ ವಿಡಿಯೋಗೆ ಯಾವುದು ನಾವು ಇದನ್ನ ಹಾಕೊಟ್ಟಿವಿ ಅಂದರೆ ಯಾವ ಎಫೆಕ್ಟ್ ಹಾಕೋತೀವಿ ಕೊಂಬದಲ್ಲಿ, ಅದೇ ಎಫೆಕ್ಟ್ನ ನಾವು ಸಾಂಗ್ ತಕ್ಕಂಗೆ ಬರ್ದಂಥ ಲೇಯರ್ ಅಕ್ಷರ ಲೇಯರ್ ಏನಿರ್ತೈತಿ, ಅಕ್ಷರ ಲೇಯರ್ಗೂ ಅದನ್ನ ಹಾಕಬೇಕಾಗೈತಿ. ಫುಲ್ ಚೆನ್ನಾಗಿ ವಿಡಿಯೋಸ್ ಒಂದು ಎದ್ಕಾಂತೈತಿ. ಇಲ್ಲ ನೀವು ಬೇರೆದನ್ನ ಹಾಕೋಬೋದು, ಟೆಸ್ಟ್ ಮಾಡಿ ನೋಡ್ಕೊಳ್ಬೋದು ನೀವು. ಯಾವುದೇ ಥರ ಅಂತ ಏನು ಪ್ರಾಬ್ಲಮ್ ಇಲ್ಲ. ಯಾವ ಮ್ಯಾಚ್ ಹಾಕೋ ಅವ್ನು ಹಾಕೊಳ್ಳಿ ಫ್ರೆಂಡ್ಸ್. ನಾನು ಯೂಸ್ ಮಾಡಿದ ಪ್ರಕಾರ ನಾನು ತೀಸ್ಕೊಟ್ಟೇನೆ. ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತಾವೆ ಬೇರೆ ಹಾಕೊಂಡು ನೋಡ್ಕೊಳ್ಳಿ, ಸೇಮ್ ಟು ಹಾಕೊಂಡು ನೋಡ್ಕೊಳ್ಳಿ. ಯಾವ ಹಾಕೊಂಡ್ರು ನಿಮ್ಗೆ ಚೆನ್ನಾಗಿ ಅನಿಸ್ತಾವೆ ನೋಡ್ಕೊಳ್ಳಿ, ಆ ಥರ ಹಾಕೊಳ್ಳಿ. ನಾನು ಅದು ಫಸ್ಟ್ನೇ ಲೇಯರ್ ಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ತೆಳಗಡೆ ಎನಿಮೇಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ 3ನೇದ್ರ ಮೇಗೂ. ಆನಂತರ ಎಫೆಕ್ಟ್ಗಳು ಓಪನ್ ಆದವು. ಓಪನ್ ಆದ್ಕೊಂಡು ನಮ್ಗೆ ಏನಾಕೈತಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ತೀನಿ ನೋಡ್ಕೊಳ್ಳಿ. ಇದನ್ನ ಹಾಕೊಂಡ್ರೆ ಇದು ನೆನಪಿಟ್ಕೊಳ್ಳಿ. ಫುಲ್ ರೆಗಿಟ್ ತಿಳಿತೆ ಅದನ್ನ ಸೇಮ್ ನಾವು ಅಕ್ಷರ ಲೇಯರ್ನು ಅದನ್ನ ಹಾಕಬೇಕಾಗೈತಿ. ಕೊಂಬು ಒಳಗೆ ಬಂದುಬಿಟ್ಟು ಎಲ್ಲೈತೆ ಅದ ನೋಡ್ಕೊಳ್ಳಿ. ಇಲ್ಲೈತಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇಮ್ ಟು ನೋಡ್ಕೊಳ್ಳಿ. ಅದನ್ನ ಸೇಮ್ ಟು ಯೂಸ್ ಮಾಡ್ಕೊಳ್ಬೇಕಾಗೈತಿ. ಅಂತ ರೈಟ್ ಮಾರ್ಕ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಅದನ್ನ ನಾನು ಏನು ಮಾಡ್ತೀನಿ, ಲಾಸ್ಟ್ನೇ ನಂತರ ಏನು ಮಾಡ್ತೀನಿ, ವಿಡಿಯೋಸ್ ಒಂದು ಸ್ವಲ್ಪ ಬ್ಲರ್ನ ಎಫೆಕ್ಟ್ ಹಾಕ್ಬೇಕಲ್ಲ, ಬ್ಲರ್ನ ಎಫೆಕ್ಟು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಕೆಳಗಡೆ ನೋಡ್ಕೊಳ್ಳಿ. ಫಸ್ಟ್ನೇದು ಬಿಟ್ಕೊಂಡು ಫಸ್ಟ್ನೇದು ಏರ್ ಮಾರ್ಕ್ ಬಿಟ್ಟು 4ನೇದ್ರ ಮೇಲೆ ಎಫೆಕ್ಟ್ಸ್ ಅನ್ನೋದು ಒಂದು ಸ್ಟಾರ್ ಚಿತ್ರ ಅಂತ ಅದಕ್ಕೆ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಡೆ ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲರ್ ಅನ್ನೋದು ಆಪ್ಷನ್ ಐತೆ ನೋಡ್ಕೊಳ್ಳಿ. ಇಲ್ಲಿ ಬ್ಲರ್ ಅನ್ನೋದು ಆಪ್ಷನ್ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ನೋಡ್ಕೊಳ್ಳಿ. ಈ ರೀತಿ ಕ್ಯಾಪ್ಕಟ್ ಪ್ರೋ ಐತಿ ಫ್ರೆಂಡ್ಸ್. ಇದು ಪ್ರೋನು ಯಾವ ಥರ ಯೂಸ್ ಮಾಡ್ಕೊಂಡು ನೀವು ಎಡಿಟಿಂಗ್ ಮಾಡ್ಬೇಕು ಅಂತ ತಿಳಿಸ್ತೀನಿ. ಪ್ರೋ ಅನ್ನೋದು ಎಫೆಕ್ಟ್ ಒಂದು ಓಪನ್ ಆಗ್ತಾವೆ. ಈ ಬ್ಲರ್ ಹಾಕಿ ನೋಡಿದೈತಿ, ಯಾವ ಬ್ಲರ್ ಹಾಕಿ ನೋಡಿದೈತಿ ಫ್ರೆಂಡ್ಸ್. ಇದನ್ನ ಹಾಕೊಂಡು ಇದ್ರ ಮ್ಯಾಗ ಇನ್ನೊಂದ್ಸಲ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮ್ಯಾಗ ಅಂದರೆ ನಿಮ್ಗೆ ಬ್ಲರ್ ಅನ್ನೋದು ಯಾವ ರೀತಿ ಒಂದು ಸ್ವಲ್ಪ ಬ್ಲರ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಸ್ಪೀಡ್ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಗೆರೆ ಅನ್ನೋದು ಸರ್ಚಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡ್ಕೊಳ್ಳಿ, ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಎಲ್ಲನೂ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಆದ ನಂತರ ನಾನು ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಕ್ಷರಕ್ಕೆ ಏನು ಮಾಡ್ಕೋಕೆ ಹೋಗಬೇಡಿ, ಅಂದ್ರೆ ಫೋಟೋದಷ್ಟು ಮಾಡ್ಕೊಳ್ಳಿ. ಆನಂತರ ಅದನ್ನ ಒಂದು ಬ್ಲರ್ನ ಎಫೆಕ್ಟ್ ಅದು ಗೊತ್ತಾಯಿತು. ಹೊಳ್ಳಿ ಇದೇ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಫೆಕ್ಟ್ ಎಂದರೆ ಒಂದು ಎಡಗಡೆ ಸರ್ಸ್ಕೊಡಿ. ಈ ರೀತಿ ಸರ್ಸ್ಕೋತ ಬನ್ನಿ. ಸೆಂಟ್ರ್ ಗೆರೆ ಕಣ ಆಯ್ತು ನೋಡ್ಕೊಳ್ಳಿ. ಸೆಂಟ್ರ್ ಗೆರೆ ಕೆಳಗಡೆ ನಾನು ಹಿಂಗೆ ತಾರತಗಡೆ ಒಂದು ಸೆಂಟ್ರ್ ಆಪ್ಷನ್ಸಲ್ಲಿ ಒಂದು ತೋರ್ಸತ್ತೆ ನೋಡ್ಕೊಳ್ಳಿ. ತಾರತಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರ್ತಾವೆ. ಕಲರ್ ಅನ್ನೋದು ಮಿಕ್ಸ್ ಮಾಡಲಿಕ್ಕಿದೆ. ಆನಂತರ ಫಸ್ಟ್ನೇ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ನಾನು ಇನ್ನೂ 3 ಓಪನ್ ಆಗ್ತದೆ. ನಾನು ಫಸ್ಟ್ನೇ ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡೀನಿ ನೋಡ್ಕೊಳ್ಳಿ. ಇನ್ನೂ ಓಪನ್ ಆಗ್ತದೆ, ಓಪನ್ ಆಗಲಿ. ನಾನು ಈ ಸೂರ್ಯನ ಚಿತ್ರ ಅಂತ ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ವಿಡಿಯೋ ಅನ್ನೋದು ಇದನ್ನ ಒಂದು ಕೆಳಗಡೆ ಬ್ಲರ್ ನಡೆಯೋಕ್ಕಿಲ್ಲ, ಅದನ್ನ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನನಗೆ ಗೊತ್ತಾಗ್ತಾ ಇಲ್ಲ, ಅದು ಒಂದು ಸ್ವಲ್ಪ ಕಲರ್ ಅನ್ನೋದು ನೀರಿನ ಗುಡಿ ಅಂತ ಅದಿಲ್ಲೈತೆ. ಅರ್ಧ ಇಟ್ಟಿನಿ, ಅದನ್ನ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ನೋಡ್ಕೊಳ್ಳಿ. ಇವನ್ನೆಲ್ಲ ಎಫೆಕ್ಟ್ ಸರ್ಸ್ಕೊಂಡು ಸೆಂಟರ್ ಆಪ್ಷನ್ಸಲ್ಲಿ ಅಡಿಗೆರೆ ಮೇಲೆ ಕ್ಲಿಕ್ ಮಾಡ್ತೀನಿ. ತರದಾಗ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ರೈಟ್ನೆಸ್ ಸೆಲೆಕ್ಟ್ ಐತಿ. ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ನಮ್ಮ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಆಗೈತಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೋತ ಹೋಗಿ ಫ್ರೆಂಡ್ಸ್. ಈ ರೀತಿ ಇಟ್ಕೊಂಡು ಆನಂತರ ಇಲ್ಲಿ ಇದು ನಾವು ಬ್ಲ್ಯಾಕ್ ಮಾಡ್ಕೋದಂಥದ್ದು. ಇಲ್ಲಿ ನೀರಿನ ಗುಡಿ ಅಂತ ಅದಕ್ಕೆ ಅದೇ ಬ್ಲ್ಯಾಕ್ ಮಾಡ್ಕೊಂಡು ಕಲರ್ ಹಾಕೈತಿ. ಒಳ್ಳೆ ವಾಪಸ್ ಪೂರ ಬ್ಲ್ಯಾಕ್ ಹಾಕೈತಿ. ನಾನು ನಾರ್ಮಲ್ ಬ್ಲ್ಯಾಕ್ ಇಟ್ಕೋತೀನಿ. ಈ ರೀತಿ ನಾರ್ಮಲ್ ಬ್ಲ್ಯಾಕ್ ಇಟ್ಕೊಂಡು ಬ್ರೈಟ್ನೆಸ್ ಒಳಗೆ ಹೋಗಿ ಮತ್ತೊಂದು ಸ್ವಲ್ಪ ಬ್ರೈಟ್ನೆಸ್ ಕೊಟ್ಕೋದು. ಈ ರೀತಿ ನಾನು ಮಾಡ್ತೀನಿ, ಮಿಕ್ಸ್ ಮಾಡ್ತೀನಿ ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೋ ಅದನ್ನ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ, ನಾನು ಇಟ್ಟಂಗೆ ನೀವು ಇಟ್ಕೋಕೆ ಹೋಗ್ಬಿಡಿ. ಯಾಕಂದ್ರೆ ಒಂದೊಂದು ವೀಡಿಯೋಸ್ಗಳಿಗೆ ಒಂದೊಂದು ಲೈಕ್ ಹಾಕೋ ಒಂದು ಲೈಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೋ ಅದನ್ನ ಎಡಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ ನೋಡ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳಿ. ಪ್ರತಿಯೊಂದು ಹಿಂಗೆ ಒಂದು ಸ್ವಲ್ಪ ಸರ್ಸೈಸ್ ಇಟ್ಕೊಳ್ಬೇಕಾಗೈತಿ. ಇದು ಕಾಪಿ ಪೇಸ್ಟ್ ಅನ್ನೋದು ಕೊಟ್ಟರು ಭಾಳ ಅನುಕೂಲ ಆಗಿತ್ತು. ಅದರ ಕೊಟ್ಟಿಲ್ಲ ಅವರು, ಏನು ಮಾಡೋಕ್ಕಾಗಿಲ್ಲ. ಇಷ್ಟು ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನಾನು. ಇದನ್ನ ಪೂರ ಬ್ಲ್ಯಾಕ್ ಬೇಕಾದ್ರೆ ಪೂರ ಬ್ಲ್ಯಾಕು ಮಾಡ್ಕೋಬೋದು. ಇಲ್ಲ ತೆಳಗಡೆ ಎಫೆಕ್ಟ್ ಒಳಗೆ ಹೋಗಿ ಇದ್ರೊಳಗೆ ಹೋಗಿ ತೆಳಗಡೆ ಹೋಗಿ ನಾನು ಏನು ಮಾಡ್ತೀನಿ, ನೋಡಿ ಸೆಂಟರ್ ಆಪ್ಷನ್ಸ್ ತೋರಿಸ್ತೀನಿ.
ಈ ತಳಗಡೆ ಎಫೆಕ್ಟ್ ಒಳಗೆ ಹೋಗಿ ಕಲರ್ಸ್ ಒಳಗೆ ನೋಡ್ಕೊಳ್ಳಿ, ಇದೈತೆ ನೋಡಿ ನೀರಿನ ಗುಳಿ ಅಂತ ಕಲರ್ಸ್ ಅನ್ನೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಹಾಕೈತಿ, ವಾಪಸ್ಸು ಪೂರ ಬ್ಲ್ಯಾಕ್ ಹಾಕೈತಿ. ನಾನು ನಾರ್ಮಲ್ ಯೂಸಿಂಗ್ ಇಟ್ಕೊಂಡೆ, ಒಂದು ಸ್ವಲ್ಪ ಐತಲು ಅನ್ನೋ ಕಲರ್ ಲೆವೆಲ್ಗೆ ಇಟ್ಕೊಂಡು ನಾನು ಇಟ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಆನಂತರ ಎರಡನೇ ಹಿಡಿಯೋಕೆ ಬನ್ನಿ, ಎರಡನೇ ಹಿಡಿಯೋಕೆ ಬಂದು ಮತ್ತು ಲಾಸ್ಟ್ನಿಂದ ಎರಡನೇ ಹಿಡಿಯೋ ಇಲ್ಲಿ ಎಫೆಕ್ಟ್ ಒಳಗೆ ಹೋಗಿ ಫಸ್ಟ್ನಿಂದ್ರ ಮ್ಯಾಗ ಎಫೆಕ್ಟ್ ಒಳಗೆ ಹೋಗಿ ನಾನು ಬ್ಲರ್ ಸೆಲೆಕ್ಟ್ ಮಾಡ್ಕೊತೀನಿ. ನೋಡ್ಕೊಳ್ಳಿ ಈ ರೀತಿ ಇಟ್ಕೊಂಡು ನಾನೇನು ಮಾಡ್ತೀನಿ, ಹೊಳೆ ವಾಪಸ್ಸು ಬಂದುಬಿಟ್ಟು ಇಲ್ಲಿ ಸೆಂಟರ್ ಆಪ್ಷನ್ಸಲ್ಲಿ ಎಫೆಕ್ಟ್ ತೋರಿಸತ್ತೆ. ನೋಡ್ಕೊಳ್ಳಿ ಇದ್ರ ಮ್ಯಾಗ ಬಂದು ಬ್ರೈಟ್ನೆಸ್ ಅಂದ್ರೆ ನಾನು ಬ್ಲ್ಯಾಕ್ ಮಾಡ್ಕೋದು, ಈ ರೀತಿ ಬ್ಲ್ಯಾಕ್ ಮಾಡ್ಕೋತೀನಿ. ನೋಡ್ಕೊಳ್ಳಿ ಈ ರೀತಿ ಒಂದು ಸ್ವಲ್ಪ ಬ್ಲ್ಯಾಕ್ ಮಾಡ್ಕೋತೀನಿ. ಇನ್ನು ನೋಡ್ಕೊಳ್ಳಿ ಒಂದು ಸ್ವಲ್ಪ ಬ್ಲ್ಯಾಕ್ ಒಳಗೆ ಇಟ್ಕೊತಾನಿಲ್ಲ ನಾನು, ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗೈತಿ. ಪೂರ ಬ್ಲ್ಯಾಕ್ ಎಲ್ಲ ಆಯ್ತು, ಇದು ಎಲ್ಲ ಈ ರೀತಿ ಇಟ್ಕೊಬೇಕೈತಿ. ಇಲ್ಲ ಕಲರ್ಸ್ ಅನ್ನೋದು ಇಟ್ಕೊಂಡ್ರೆ ನಡೀತೈತೆ, ಅದೇನು ಕಲರ್ಸ್ ಇದೆ ಒಂದೊಂದು ಚೆನ್ನಾಗಿ ಅನಿಸ್ತಾವೆ. ಕಲರ್ಸ್ ಇಟ್ಕೊಂಡ್ರೆ ನಿಮಗೆ ಯಾವ ರೀತಿ ಮ್ಯಾಚ್ ಅನಿಸ್ತೈತೋ ಅದನ್ನು ಮ್ಯಾಚ್ ಇಟ್ಕೊಳ್ಳಿ. ಪ್ರತಿಯೊಂದು ನಾನು ಹೇಳಿದ ಟಿಪ್ಸ್ ಯೂಸ್ ಮಾಡೋಕೆ ಹೋಗ್ಬೇಡಿ, ಅಂದ್ರೆ ಅದಕ್ಕೆ ವಿಡಿಯೋ ತಕ್ಕಂಗೆ ಯಾವ ಮ್ಯಾಚ್ ಹಾಕಲ್ಲ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡ್ಕೊಳ್ಳಿ ಇಲ್ಲಿ ಬಂದುಬಿಟ್ಟು ಮತ್ತು ಈ ರೀತಿ ಬ್ರೈಟ್ನೆಸ್ ಹೆಚ್ಚಾಗಿ ಕಡಿಮೆ ನೋಡ್ಕೊಳ್ಳಿ ತೋರ್ಸತ್ತಾನೆ. ನೋಡ್ಕೊಳ್ಳಿ ಈ ರೀತಿ ಫುಲ್ ಬ್ರೈಟ್ನೆಸ್ಸು ಹೆಚ್ಚಾಗಿ ಕಡಿಮೆ ಅನುಕೂಲ ಆಕೈತಿ. ಇದನ್ನು ಯಾವ ರೀತಿ ಎಲ್ಲ ಯೂಸ್ ಮಾಡಿಕೊಂಡು ನೀವು ಟಿಪ್ಸ್ ಯೂಸ್ ಮಾಡ್ಕೊಳ್ಳಿ. ಆನಂತರ ನಾನು ಬಂದುಬಿಟ್ಟು ನಾನು ಸ್ವಲ್ಪ ಕಲರ್ಸ್ ಅನ್ನೋದು ತಗೋತೀನಿ. ಪೂರ ಬ್ಲ್ಯಾಕ್ ಮಾಡಿದ್ರೆ ಚೆನ್ನಾಗಿ ಅನಿಸ್ತೈತೆ, ಅದೇನು ಪರವಾಗಿಲ್ಲ. ನೋಡ್ಕೊಳ್ಳಿ ಕಲರ್ಸ್ ಅನ್ನೋದು ಇದೊಂದು ಕಲರ್ಸ್ ಕೊಡ್ತೀನಿ ನಾನು. ಕಲರ್ಸ್ ಕೊಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹಾಗೆ ನಿಮಗೆ ಎಲ್ಲ ಟಿಪ್ಸ್ ತಿಳಿಸ್ಕೊಡ್ತೀನಿ. ಈ ಫೋಟೋ ಮೇಲೆ ಸೆಲೆಕ್ಟ್ ಆಗೈತೆ ಅನ್ನೋ ತಗಡೆ ಅದು ಎಫೆಕ್ಟ್ ಇದ್ದೇ ಇರ್ತೈತಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದೇ ಥರ ನಂತರ ಜಸ್ಟು ಮತ್ತು ಬ್ರೈಟ್ನೆಸ್ ಬಂದು ಬ್ರೈಟ್ನೆಸ್ ತಗೊಳ್ಳಿ. ಬ್ರೈಟ್ನೆಸ್ ತಗೊಂಡು ನೋಡ್ಕೊಳ್ಳಿ ಈ ರೀತಿ ಬ್ರೈಟ್ನೆಸ್ ತಗೊಳ್ಳಿ. ಬ್ರೈಟ್ನೆಸ್ ತಗೊಂಡು ಆದ ನಂತರ ನಮ್ಮ ಮತ್ತು ಇದನ್ನ ಒಂದು ಸ್ವಲ್ಪ ಇದನ್ನ ಎಲ್ಲ ಅಡ್ಜಸ್ಟ್ ಮಾಡ್ಕೋತ ಹೋಗಿ. ನೋಡ್ಕೊಳ್ಳಿ ಈ ರೀತಿ ಎಲ್ಲ ಅಡ್ಜಸ್ಟ್ ಮಾಡ್ಕೋತ ಹೋಗಿ. ಈ ರೀತಿ ಪ್ರತಿಯೊಂದು ಅಡ್ಜಸ್ಟ್ ಮಾಡ್ಕೋತ ಹೋಗಿ ಚೆನ್ನಾಗಿ ಅನ್ನಿಸ್ತಾವೆ. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಐತೆ. ನೋಡ್ಕೊಳ್ಳಿ ಈ ರೀತಿ ಪ್ರತಿಯೊಂದು ಎಡಿಟಿಂಗ್ಗೆ ಅಂದ್ರೆ ನಾವು ಯಾವ ರೀತಿ ತಲೆ ಓಡಿಸ್ತೀವಿ ಆ ರೀತಿ ಎಡಿಟಿಂಗ್ ಆಕೈತೆ ಫ್ರೆಂಡ್ಸ್, ಮತ್ತೇನಿಲ್ಲ. ಇದ್ರೊಳಗೇನು ದೊಡ್ಡ ಮಹತ್ವ ಏನಿಲ್ಲ ಫ್ರೆಂಡ್ಸ್. ಫುಲ್ ಚೆನ್ನಾಗಿ ಕಾಣೋದು, ಈ ರೀತಿ ಆಗೋದು, ನಮಗೆಲ್ಲ ನಮ್ಗೆ ನಾಲೆಜ್ ಅನ್ನೋದು ಉಳಿಸೋದು ಕರೆಕ್ಟಾಗಿ ಬರ್ತೈತೆ ಫ್ರೆಂಡ್ಸ್, ಮತ್ತೇನಿಲ್ಲ. ನೋಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡೇ ಇನ್ನೊಂದು ಸ್ವಲ್ಪ ಕಲರ್ಸ್ ಅನ್ನೋದು ಮ್ಯಾಚ್ ತಗೋತೀನಿ ನಾನು. ನೋಡ್ಕೊಳ್ಳಿ ಈ ರೀತಿ ತಗೊಂಡು ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡು ಈ ಫೋಟೋಕ್ಕೆ ಬಂದು ನಾನು ಬ್ಲರ್ನ ಎಫೆಕ್ಟ್ ಆ್ಯಡ್ ಮಾಡಬೇಕು. ತಗಡೆ ಸ್ಟಾರ್ ಚಿತ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ನೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲರ್ನ ಸೆಲೆಕ್ಟ್ ಮಾಡ್ತೀನಿ. ನೋಡ್ಕೊಳ್ಳಿ ಈ ರೀತಿ ಸೆಲೆಕ್ಟ್ ಹಾಕೊಂಡು ಮತ್ತು ಈ ಫೋಟೋಕ್ಕೆ ಬಂದು ಇದನ್ನು ಸೇಮ್ ಬ್ಲರ್ನ ಎಫೆಕ್ಟನ್ನು ಇಲ್ಲಿ ಇರ್ತೈತಿ. ಬ್ಲರ್ನ ಎಫೆಕ್ಟ್ ಸೆಲೆಕ್ಟ್ ಹಾಕೋಣ. ನಾನೇನು ಮಾಡ್ತೀನಿ, ಇದೇನಿಲ್ಲ ಒಂದು ಸ್ವಲ್ಪ ಬ್ರೈಟ್ನೆಸ್ ಒಳಗೆ ಹೋಗಿ ತಗೊಂಡ್ಬಿಡೋದು ಅಷ್ಟೇ ಕೆಲಸ. ಬ್ರೈಟ್ನೆಸ್ಸು ಬ್ಲ್ಯಾಕ್ ಇದ್ದದನ್ನೈತೆ ಒಂದು ಸ್ವಲ್ಪ ಬ್ರೈಟ್ನೆಸ್ ತಗೊಂಡ್ಬಿಡಿ, ಒಂದು ಓವರ್ ಅನಿಸ್ತೈತೆ. ಅದಕ್ಕೊಂದ್ಸಲ ಸ್ವಲ್ಪ ಬ್ರೈಟ್ನೆಸ್ ತಗೊಂಡ್ಬಿಟ್ರೆ ಕ್ಲಿಯರ್ ಆಯಿತು. ಇಲ್ಲಿ ನೋಡ್ಕೊಳ್ಳಿ ಈ ಫೋಟೋ ಮ್ಯಾಗ ಬಂದುಬಿಟ್ಟು ಇದು ಫೋಟೋ ಜಸ್ಟ್ ಹಿಡಿಯೋದು ಏನೈತೆ ಅಲ್ಲಿ ಬಂದುಬಿಟ್ಟು ಆ ಎಫೆಕ್ಟ್ ಒಳಗೆ ಹೋಗಿ ಬ್ಲರ್ನ ಎಫೆಕ್ಟ್ ಕೊಟ್ಕೊಳ್ಳಿ. ಬ್ಲರ್ನ ಎಫೆಕ್ಟ್ ಕೊಟ್ಕೊಂಡಾದ ನಂತರ ಒಂದು ಸ್ವಲ್ಪ ಕೆಳಗಡೆ ಒಂದು ಎಫೆಕ್ಟ್ ಸರಿಸ್ಕೊಂಡು ಒಂದು ಗೆರೆ ಮೇಲೆ ಚಿತ್ರ ಮಾಡಿ ಕ್ಲಿಕ್ ಮಾಡಿಕೊಂಡು ಇದನ್ನು ಬ್ರೈಟ್ನೆಸ್ ಒಂದು ಸ್ವಲ್ಪ ತಗೊಳ್ಳಿ ಮತ್ತು ಕಲರ್ಸ್ ಅನ್ನೋದು ಮಿಕ್ಸ್ ತಗೊಳ್ಳಿ. ನೋಡ್ಕೊಳ್ಳಿ ಪ್ಲೇ ಮಾಡ್ತೀನಿ, ಕಲರ್ ಮಿಕ್ಸಿಂಗ್ ತಗೋತೀನಿ ನಾನು. ನೋಡ್ಕೊಳ್ಳಿ ಈ ರೀತಿ ತಗೊಂಡು ಹಾಕೋಣ. ಎಲ್ಲ ಕ್ಲಿಯರ್ ಆಯಿತು. ಕ್ಲಿಯರ್ ಆಗಿ ನಾವೇನು ಮಾಡ್ಕೊಳ್ಳೋ ಫ್ರೆಂಡ್ಸ, ಎಲ್ಲ ಕರೆಕ್ಟಾಗಿ ಆಯಿತು. ನಮ್ಮ ಲೋಗೋನ ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ಇನ್ನೇನು ಎಫೆಕ್ಟ್ ಅನ್ನೋದು ಹಾಕೋದಿಲ್ಲ, ಏನೂ ಎಲ್ಲ ಫುಲ್ ಚೆನ್ನಾಗಿನ ಎಡಿಟಿಂಗ್ ಐತಿ ಫ್ರೆಂಡ್ಸ. ಇದಕ್ಕೆ ಬ್ಲರ್ನ ಎಫೆಕ್ಟ್ ಹಾಕಿನಿಲ್ಲ ಗುರು, ನೋಡೋಣ. ಐತಿ ಬ್ಲರ್ನ ಎಫೆಕ್ಟ್ ಐತಿ, ಬಟ್ ಒಂದು ಸ್ವಲ್ಪ ಬ್ಲರ್ನ ಎಫೆಕ್ಟ್ ಸ್ಪೀಡ್ ಆಗೈತಿ ಇಷ್ಟ. ಮತ್ತೇನಿಲ್ಲ, ಇರಲಿ. ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ, ಇನ್ನು ಲೋಗೋ ಯಾವ ರೀತಿ ಆ್ಯಡ್ ಮಾಡ್ಕೊಂಡು ತಗಡೆ ಈಗ ಒಂದೊಂದ್ರ ಮೇಲೆ ಕ್ಲಿಕ್ ಇರಬಾರ್ದು, ಆ ರೀತಿ ಮಾಡ್ಕೊಂಡಾದ ನಂತರ ಕೆಳಗಡೆ ನೋಡ್ಕೊಳ್ಳಿ. ಕೆಳಗಡೆ ಆಪ್ಷನ್ಸ್ ಒಳಗು ಇಲ್ಲಿ ಫಸ್ಟ್ನೇದು ಅಂದ್ರೆ ಒಂದೂರ ಮೇಲೆ ಕ್ಲಿಕ್ ಇರಬಾರ್ದು. ಆನಂತರ ಫಸ್ಟ್ನೇ ಕತ್ರಿ ಬರ್ತೈತಿ, ಆನಂತರ ಆಡಿಯೋಸ್ ಆ್ಯಡ್ ಮಾಡೋದು ಬರ್ತೈತಿ, ಆನಂತರ ಟೆಕ್ಸ್ಟ್ ಬರ್ತೈತಿ. ಆನಂತರ ಗ್ಯಾಲರಿ ಚಿತ್ರ ಅಂತ 4ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಹಾಕಿ ತಗಡೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಲೋಗೋ ಸೆಲೆಕ್ಟ್ ಮಾಡ್ಕೋಬೇಕಾರೆ ಇಲ್ಲಿ ಸಿಗಲಿಲ್ಲ ಅಂದ್ರೆ ಇಲ್ಲಿ ಏನು ಮಾಡ್ಕೊಳ್ಳಿ, ಎಡಗಡೆ ಸೈಡ್ ತೀರಾ ಮೇಲ್ಗಡೆ ಸೈಡ್ ಒಂದು ಗುಡ್ಲಿ ಆಪ್ಷನ್ ಐತೆ, ಅದ್ರ ಮೇಲೂ ಅವೈಲೇಬಲ್ಸ್ ಅಂತೇಳಿ ಆಪ್ಷನ್ ಐತೆ ಒಂದು ಎಫೆಕ್ಟು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ಒಂದು ಅಲೈಟ್ ಮಿಷನ್ದಲ್ಲಿ ನಾನು ಲೋಗೋ ಕ್ರಿಯೇಟ್ ಮಾಡಿದಂಥ ಅಲೈಟ್ ಮಿಷನ್ ಫೈಲ್ಸಲ್ಲಿ ಹೋಗ್ಬೇಕಾಗೈತಿ. ಅಲ್ಲಿ ತಂದ್ಕೊಳ್ಳಿ ಅಲೈಟ್ ಮಿಷನ್ ಫೈಲ್ಸು. ಇಲ್ಲಿ ಲೋಗೋ ಐತಿ, ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸೈಡ್ ಬಲಗಡೆ ಸೈಡ್ HD ಕ್ಲಿಕ್ ಮಾಡ್ಕೊಂಡು ಆದ ನಂತರ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಆಯಿತು. ಆ್ಯಡ್ ಹಾಕೊಂಡು ಹಂಗೆ ಹೋಗಿ ಕಂಟಿನ್ಯೂ ಹೋಗಿ ಒಂದು ಸ್ವಲ್ಪ ಇದನ್ನ ಒಯ್ತಿರ್ಕೊಂಡಿತ್ತು ಲೋಗೋ ತಳಗಿಟ್ಕೊಳ್ಳಿ. ಕಂಟಿನ್ಯೂ ಆಕೈತೆ ಅದು ನೋಡ್ಕೊಳ್ಳಿ. ಒಂದು ವಿಡಿಯೋ ಆಡ್ ಬಂತು, ಅದಕ್ಕೋಸ್ಕರ ಕಂಟಿನ್ಯೂ ಆಗಲಿಲ್ಲ ಅದು. ಆಯಿತು. ಅದಕ್ಕೆ ಇದಕ್ಕೆ ಬ್ಲರ್ನ ಎಫೆಕ್ಟ್ ಅನ್ನೋದು ಇಟ್ಕೋಬೇಕಾಗೈತಿ. ಕರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಲೋಗೋ ಇರ್ತಾವೆ ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಲೋಗೋ ಸಣ್ಣ ಮಾಡ್ಕೊತೀನಿ. ಸಣ್ಣ ಮಾಡ್ಕೊಂಡು ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಆದ ನಂತರ ಎಫೆಕ್ಟ್ ಅನ್ನೋದು ಇಲ್ಲಿ ಬರ್ತೈತೆ ನೋಡ್ಬೇಕು. ಎಫೆಕ್ಟ್ ಹಾಕೋಕ್ಕೆ ಇಲ್ಲಿ ಬರ್ತೈತೆ ಆಪ್ಷನ್ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸರ್ಸ್ಕೋತ ಹೋಗಿ, ಈ ಕಡೆ ಸರ್ಸ್ಕೋತ ಹೋಗಿ ಎಫೆಕ್ಟ್ ಅನ್ನೋದು ಇಲ್ಲಿ ಬಂತು ಫ್ರೆಂಡ್ಸ್. ಎಫೆಕ್ಟ್ ಅನ್ನೋದು ಇಲ್ಲಿ ಬಂದರೆ ಫಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ಕೊಳ್ಳಿ ಈ ರೀತಿ ಯಾವ ನೋಡ್ಕೊಳ್ಳಿ ಇದು ಬ್ಲರ್ನ ಸೆಲೆಕ್ಟ್ ಆಗಲಿ. ಕರೆಕ್ಟಾಗಿ ಆಯಿತು.
ಇನ್ನೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ವಿಡಿಯೋ ಎಡಿಟಿಂಗ್ ಅನ್ನೋದು ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದ್ರೆ ನಾವೇನು ಮಾಡ್ಕೊಳ್ಳೋಣ, ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕಂತ ತಿಳಿಸ್ತೀನಿ. ಬಲಗಡೆ ಸೈಡ್ ತಾರ ಮೇಲ್ಗಡೆ ಸೈಡು 1080 p ಐತಿ ಕಾಣತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಕೊಳ್ಳಿ, ಆಪ್ಷನ್ ತೋರಿಸ್ತೀನಿ. ಈ ರೀತಿ ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ತರ ತೆಗೆದ್ರೆ ರೈಟ್ ಮಾರ್ಕ್ ಕೊಟ್ಕೊಳ್ಳಿ. ಅದು ಒಂದೊಂದು ತಳಗಡೆ ಗೆರೆ ಬರ್ತಾವೆ, ಅದನ್ನ ರೈಟ್ ಮಾರ್ಕ್ ಕೊಟ್ಕೊಂಡು ಆದ ನಂತರ 30 FPS ಇಟ್ಕೊಂಡು 1080 ಇಟ್ಕೊಳ್ಳಿ. 1080 ಇಟ್ಕೊಂಡು ಆದ ನಂತರ ಪೋರ್ಕೇನೋ ಬರ್ತೈತಿ. ಅದನ್ನ ನಾನು ಏನು ಮಾಡ್ತೀನಿ, ಇದು ಬರ್ತೈತಿ. ನಿಮ್ಗೆ ಇನ್ನೂ ಒಂದು ತೋರಿಸ್ತೀನಿ ಗಪ್ಪ ಫ್ರೆಂಡ್ಸ್. ಇದು ಫಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಒಳಗೆ ಹೋಗಿ ಎಷ್ಟಂತೂ 4ನೇದ್ರ ಮೇಲೆ ಎಫೆಕ್ಟ್ ಒಳಗೆ ಹೋಗಿ ಇಲ್ಲಿ ಸೆಂಟರ್ ಆಪ್ಷನ್ಸ್ ತರ ತೆಗೆದ್ರೆ ಸೆಂಟರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಅಂದ್ರೆ ಪ್ರೋ ಎಫೆಕ್ಟ್ಗಳು ನಿಮ್ಗೆ ಬೇಕಾಗಿದ್ರೆ ಪ್ರೋ ಎಫೆಕ್ಟ್ಗಳು ಇಲ್ಲಿ ನಂತಕ್ಕೆ ಓಪನ್ ಆಗ್ಯಾವ ನೋಡಿ. ಇಟ್ಟು ದಿವಸ ಇರೋ ನಂತಕ್ಕೆ ಪ್ರೋ ಎಫೆಕ್ಟ್ ಅನ್ನೋದು ಓಪನ್ ಆಗಿರ್ಕಿಲ್ಲ. ಓಪನ್ ಹಾಕೊಂಡು ಇನ್ಸ್ಟಾದಾಗ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಇನ್ಸ್ಟಾದಾಗ ಇಲ್ಲಿ ಒಂದು ಇದೈತಿ ಎಫೆಕ್ಟ್ ಐತೆ ಅನ್ಕೊಳ್ಳಿ. ಹಿಂದೆ ಮನುಷ್ಯ ಹೊಡೆದಂಗೆ ಆಕೈತಿಲ್ಲ ಎದ್ದಂಗೆ. ಆ ಎಫೆಕ್ಟ್ ಅನ್ನೋದು ಐಫೋನ್ದಾಗ ಅಷ್ಟು ಹಾಕೈತೆ ಅನ್ಕೋಕೆ ಹೋಗ್ಬಿಡಿ. ಇಲ್ಲಿ ಆಂಡ್ರಾಯ್ಡ್ ಮೊಬೈಲಲ್ಲಿ ಹಾಕೈತಿ, ಏನು ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬಿಡಿ. ಒಂದು ವಿಡಿಯೋ ಮಾಡಿ ಅದರದಂಥ ಎಫೆಕ್ಟ್ ಪ್ರೋಯ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಒಂದು ವಿಡಿಯೋ ಮಾಡಿ. ನಿಮಗೆ ಪ್ರೋ ಅನ್ನೋದು ಓಪನ್ ಆದಂಗೆ ಆಯಿತು, ಪ್ರೋ ಅಪ್ಲಿಕೇಶನ್ ಸಿಕ್ಕಂಗಾಯಿತು. ಆಯಿತು ಫ್ರೆಂಡ್ಸ್, ನಾನು ಏನು ಮಾಡ್ತೀನಿ, ಥ್ಯಾಂಕ್ ಯು ಒಟ್ಟು ಲಾಂಗ್ ಧನ್ಯವಾದ ಹೇಳ್ತಾ ನಾನು ಏನು ಮಾಡ್ತೀನಿ, ಎಕ್ಸ್ಪೋರ್ಟ್ ಮಾಡೋದು ಯಾವ ರೀತಿ ತಿಳಿಸ್ತೀನಿ. 1080 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 1080 ಐತಿ, ಅಲ್ಲಿ 60 ಇಟ್ಟೋಕೆ ಹೋಗ್ಬಿಡಿ. ವಿಡಿಯೋ ಇಲ್ಲೇ ಅಪ್ಲೋಡ್ ಮಾಡಿ ಬಿಡ್ತಾವೆ. ಆನಂತರ ತಾರ ಮೇಲ್ಗಡೆ ಸೈಡು ಎಕ್ಸ್ಪೋರ್ಟ್ ಹತ್ತಿರ ಐತಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೋ. ಈ ರೀತಿ ಎಕ್ಸ್ಪೋರ್ಟ್ ಆಕೈತಿ. ಡೇಟಾ ಸಿಡುವ ಎಡಿಟಿಂಗ್ ನೀವು ಬೇಕಾದಂಗೆ ಮಾಡ್ರಿ, ಏನು ಹ್ಯಾಂಗ್ ಆಗಂಗಿಲ್ಲ ಫೋನಂಗೆ, ಒಟ್ಟು ಹ್ಯಾಂಗ್ ಆಗೋ ಚಾನ್ಸಸ್ ಇರೋಂಗಿಲ್ಲ. ಆಯ್ತಲ್ಲ, ಈ ಅಪ್ಲಿಕೇಶನ್ ಬಂದುಬಿಟ್ಟು ನಾನೆಲ್ಲ ನೀಟಾಗಿ ತೀಸ್ಕೊಡ್ತೀನಿ. ಇಲ್ಲಿ ಅಂತ ನೀವು ಟೆಲಿಗ್ರಾಮ್ ಚಾನಲ್ ಬರಬೇಕಾಕೈತಿ, ಅಲ್ಲಿ ತೀಸ್ಕೊಡ್ತೀನಿ. ನಾನು ವೀಡಿಯೋಸ್ಗಳು ಅಪ್ಲೋಡ್ ಮಾಡಿಲ್ಲ, ಒಳ್ಳೆ ದಿವಸ ಆಯಿತು. ಇದು ನಿಮ್ಗೆ ವಿಡಿಯೋ ಎಂದು ಅಪ್ಲೋಡ್ ಆಕೈತಿ ಯೂಟ್ಯೂಬ್ಗೆ, ಅಲ್ಲೇ ಅಪ್ಲಿಕೇಶನ್ ಬಂದಿರೋದು ನನ್ನ ಚಾನಲಲ್ಲಿ ತೊಗೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಅದ್ರ ಜೊತೆ ಯು ಪಿ ಕೊಟ್ಟಿರ್ತೀನಿ, ತೊಗೊಂಡು ಎಕ್ಸ್ಪೋರ್ಟ್ನ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ. ಆಯ್ತಲ್ಲ, ಇದು ಕಂಪ್ಲೀಟಾಗಿ ಡೌನ್ಲೋಡ್ ಆಯಿತು. ಎಕ್ಸ್ಪೋರ್ಟ್ ಆಯಿತು. ಎಕ್ಸ್ಪೋರ್ಟ್ ಆದ ನಂತರ ನಾನು ಏನು ಮಾಡ್ತೀನಿ, ಗ್ಯಾಲರಿ ಬರ್ತೀನಿ. ಗ್ಯಾಲರಿ ಬಂದು ನಿಮ್ಗೆ ವಿಡಿಯೋ ತೋರಿಸ್ಬೇಕಲ್ಲ, ವಿಡಿಯೋ ನಾನು ಎಕ್ಸ್ಪೋರ್ಟ್ ಮಾಡಿದಂಥ ಪ್ಲೀಸ್ ಎಕ್ಸ್ಪೋರ್ಟ್ ಮಾಡಿದಂಥ ವಿಡಿಯೋ ಇಲ್ಲಿ ಬಂತು ಅನ್ಕೊಳ್ಳಿ ಫ್ರೆಂಡ್ಸ್. ಕಂಟಕ ಹತ್ತೈತೆ ನಿನ್ನ ಸಲುವಾಗಿ ಪ್ಲೀಸ, ತಪ್ಪಾಯಿತು, ಒಂದೊಂದ್ಸರಿ ಆಡ್ತೀನಿ, ಆಡೋ ಆಸೆ ಐತಿ. ಕಂಟಕ ಹತ್ತೈತೆ ನಮ್ಮ ಪ್ರೀತಿಗಿ ತಿರುಗುದಾಗಲಿಲ್ಲ ಜೋಡಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಫಸ್ಟ್ ವಿಡಿಯೋ ಎಡಿಟಿಂಗ್ ಐತಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಅನ್ನೋದು ನಿಮ್ಗೆ ಕಂಪ್ಲೀಟಾಗಿ ನೋಡ್ಕೊಂಡಂಗೆ ಆಯಿತು. ನಾನು ಚಾನಲ್ಗೆ ಟೆಲಿಗ್ರಾಮ್ದಲ್ಲಿ ಯಾವ ರೀತಿ ಬರಬೇಕಂತ ನೋಡ್ಕೊಂಡ್ರೆ ನೀವು ಅಕ್ಸರ್ PNG ನಾನು ಟೆಲಿಗ್ರಾಮ್ ಚಾನಲ್ದಲ್ಲಿ ಇರ್ತಾವೆ. ನೀವು ಡೌನ್ಲೋಡ್ ಅಂತ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತಾವೆ. PNGಗಳು ಎಲ್ಲಿ ಬೇಕಲ್ಲಿ ತಗೋಬೋದು. ನಾನು ಟೆಲಿಗ್ರಾಮ್ಗೆ ಯಾವ ರೀತಿ ಬರ್ಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಆನಂತರ ಸರ್ಚ್ ಆಪ್ಷನ್ಸಲ್ಲಿ ಹೋಗಿ ಆನಂತರ ನಾವು ಏನು ಮಾಡ್ಕೋಬೇಕು, ತಂಗಾಳಿ ಎಡಿಟ್ ಅನ್ನೋದು ಸರ್ಚ್ ಮಾಡ್ಕೋಬೇಕಾಗೈತಿ. ತಂಗಾಳಿ ಎಡಿಟ್ ಅನ್ನೋದು ಸರ್ಚ್ ಮಾಡ್ಕೋಬೇಕಾಗೈತಿ. ತಂಗಾಡಿ ಎಡಿಟ್ ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಯಾಕಂದ್ರೆ ಸ್ಪೆಲ್ಲಿಂಗ್ ಕಣ್ಣಲ್ಲಿ ಕಾಣುತ್ತಾ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಎಲ್ಲ ಸ್ಕ್ರೀನ್ ಕಲ್ಲಿ ಕಾಣುತ್ತೆ. TANGA ಇದು ಬರ್ತೈತಿ. ಎಡಿಟಿಂಗ್ ಐತೆ ಬರ್ತೈತಿ ಫ್ರೆಂಡ್ಸ್. ಫಸ್ಟ್ನೇದು 9600 ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಫಸ್ಟ್ನೇ ಚಾನಲ್ ಬ್ಲಾಕ್ ಕಲರ್ DP ಕಾಣ್ತೈತಿ. ಎಡಿಟಿಂಗ್ ಅನ್ನೋ ತಂಗಾಡಿ ಎಡಿಟಿಂಗು ಭಾಳ ಬರ್ತಾವೆ. ಹುಡುಗರನ್ನ ಕ್ರಿಯೇಟ್ ಮಾಡ್ಯಾವು, ಭಾಳ ಜನ ಮಾಡ್ಯಾರು. ಅದಕ್ಕೋಸ್ಕರ ಬ್ಲಾಕ್ ಕಲರ್ದು DP ಏನು ಕಾಣುತ್ತೆ, ಜಸ್ಟ್ ಫಸ್ಟ್ನೇದು 9600 ಸಬ್ಸ್ಕ್ರೈಬ್ ಇದ್ದು ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಆದ ನಂತರ ನಾನು ಏನು ಮಾಡ್ತೀನಿ, ಪೂರ ಕೆಳಗಡೆ ಹೋಗಿ ಇದು ಯಾವುದು ಅಂತ ನೋಡ್ತೀನಿ. ಒಂದು ಸ್ವಲ್ಪ ನಮ್ಮ PB ಹಾಕ್ಯಾನು ಅದು ನಾನು ಡಿಲೀಟ್ ಹಾಕೋತೀನಿ. ಇಲ್ಲಿ ನೋಡ್ಕೊಳ್ಳಿ, ನಾನೆಲ್ಲ ಎಡಿಟಿಂಗ್ ಮಾಡಿದಂತ ನೀವೆಲ್ಲ PNGಗಳು ನೋಡತ್ತೀರಿ, ನೀವೆಲ್ಲ ನೋಡತ್ತೀರಿ, ಅಪ್ಲಿಕೇಶನ್ ನೋಡತ್ತೀನಿ. ಈ ರೀತಿ ಎಲ್ಲ ತೊಗೊಂಡು ನೀವು ಎಡಿಟಿಂಗ್ ಮಾಡ್ಕೋಬೋದು. ಎಲ್ಲ ಥರನಂಥದ್ದು ಅಪ್ಲಿಕೇಶನ್ ಎಲ್ಲ ಇರ್ತಾವೆ ಫ್ರೆಂಡ್ಸ್. ನಿಮಗೆ ಎಡಿಟಿಂಗ್ ಮಾಡುವಂಥ ಯೂಸಿಂಗ್ ಏನೋ ಪ್ರಾಡಕ್ಟ್ ಇರ್ತಿಲ್ಲ, ಎಲ್ಲ ನಿಮ್ಮ ಮೆಟಲ್ಸ್ ಇಲ್ಲಿ ಸಿಗ್ತಾವೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಅಟ್ಟು ನಾನು ಲಾಂಗ್ ವಿಡಿಯೋ ನೋಡ್ತಾ ಇದ್ದೇನೆ ಫ್ರೆಂಡ್ಸ್. ಮುಂದೆ ಆಲ್ ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.